Hello my dear students and welcome back to the chemistry classes. So student, today we shall start with a new topic and a very important topic in the entire chemistry. That is, we will start organic chemistry chapter. Okay, very important one. And as the topic itself is saying, what it is saying? Organic chemistry, some basic principles and techniques. Okay, so some basic principle means, see, first let us understand what is meant by organic chemistry, then why organic chemistry is important, what are the fundamental things which are present in organic chemistry that we should know to understand the importance of organic chemistry, and technique means how the organic compounds are formed, or how the different organic compounds, when they are mixed, how to separate them. So these are called techniques. I mean, techniques refers to how we can synthesize the organic compound, separation of organic compound and all. Basic principles means to form one particular type of organic compound, what are the type of fundamental principles that we should know. Okay, so ಈ ಹೆಡ್ಡಿಂಗ್ ಹೇಳ್ತಿರೋ ಏನಂತಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ ಬರುವಂತಹ ಬೇಸಿಕ್ ರೂಲ್ಸು ಏನವ, ಅದು ಯಾಕೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಅದ, ಆಮೇಲೆ ಎರಡನೇ ಪಾರ್ಟ್ ಏನಂದ್ರೆ ಟೆಕ್ನಿಕ್ ಅಂತಂದರೆ ನಾವು ಆರ್ಗ್ಯಾನಿಕ್ ಕಂಪೌಂಡ್ಸ್ನ ಯಾವ ರೀತಿ ಲ್ಯಾಬೊರೇಟರಿ ಒಳಗಡೆ ಸಿಂಥಸೈಸ್ ಮಾಡ್ಬೋದು. ಓಕೆ, ಆಮೇಲೆ ನಮ್ಮ ಹತ್ರ ಆರ್ಗ್ಯಾನಿಕ್ ಕಂಪೌಂಡ್ಸ್ ಇದ್ದು ಅಂತಂದ್ರೆ ಅವುಗಳನ್ನು ನಾವು ಯಾವ ರೀತಿ ಸಪ್ರೇಟ್ ಮಾಡ್ಬೋದು ಅಂತ ಈ ಚಾಪ್ಟರ್ ಒಳಗಡೆ ನಾವು ಸ್ಟಡಿ ಮಾಡ್ತೇವೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆ್ಯಂಡ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಆಲ್ಸೋ. ಬಟ್ ಪೇ ಅಟೆನ್ಷನ್, ಯಾಕಂತಂದರೆ ಈ ಚಾಪ್ಟರ್ ನಿಮ್ಗೆ ಈಸಿ ಅರ್ಥ ಆಯಿತು, ಏನೂ ಪ್ರಾಬ್ಲಮ್ ಆಗಲಿಲ್ಲ ಅಂತಂದರೆ, ಸೊ ನಾಟ್ ಓನ್ಲಿ ಇನ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಒಳಗಡೆ ಭಾಳ ಈಸಿಯಾಗಿ ಹೋಗ್ತದೆ ಈ ಚಾಪ್ಟರ್. ಓಕೆ, ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಅಂದ್ರೆ, ಬರೀ ಈ ವರ್ಷ ಅಲ್ಲ, ಇದು ನೀವು ಏನು ಕಲಿತೀರಲ್ಲ, ಈ ಚಾಪ್ಟರ್ ಏನು ಕಲಿತೀರಲ್ಲ, ಅದು ನೆಕ್ಸ್ಟ್ ಇಯರ್ವರೆಗೂ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಬೀರ್ತದೆ. ಸೊ ಹ್ಯಾವ್ repeatedly watch the videos so that you can understand all the concept from this chapter. Okay, so now let us start with the first thing, that is what is meant by organic chemistry. So organic chemistry antandre enu? Okay, simple, that it is a branch of chemistry that studies the compound of carbon and its derivatives. Okay, so organic chemistry is actually a branch of chemistry in which we will particularly study the compounds which are containing carbon. Okay, so the compounds which are containing carbon and its derivative means when carbon is combining with other atoms. There are some other atoms with which the carbon can react or combine. So the study of the compounds of carbon and its derivatives, we call it as organic chemistry. ಸಿಂಪಲ್ ಆಗಿ ಹೇಳಬೇಕಂದ್ರೆ ಮತ್ತೇನು, ಆರ್ಗ್ಯಾನಿಕ್ ಕೆಮಿಸ್ಟ್ರಿದು ಒಂದು ಬ್ರಾಂಚ್ ಅದ. ಈ ಬ್ರಾಂಚ್ ಒಳಗಡೆ ನಾವೇನು ಸ್ಟಡಿ ಮಾಡ್ತೀವಿ ಅಂತಂದರೆ, ಯಾವೆಲ್ಲ ಕಂಪೌಂಡ್ಸು, ಆ ಕಂಪೌಂಡ್ಸ್ ಒಳಗಡೆ ಮೆಜಾರಿಟಿ ಏನದಪ್ಪ ಅಂತಂದರೆ ಕಾರ್ಬನ್ ಅದ. ಅದ್ರ ಜೊತೆಗೆ ಏನಂತಂದ್ರೆ ಕಾರ್ಬನ್, ನಾಟ್ ಓನ್ಲಿ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್, ಬಟ್ ಅಲ್ಲಿ ಏನಾಗಿರ್ತದೆ, ಕಾರ್ಬನ್ ಕೆಲವೊಂದು ಸರ್ತಿ ಬೇರೆ ಅಟಮ್ಸ್ ಲೈಕ್ ಈ ಆಕ್ಸಿಜನ್ ಅನ್ರಿ, ಸಲ್ಫರ್ ಅಂತನ್ರಿ, ನೈಟ್ರೋಜನ್ನು ಅಥವಾ ಹ್ಯಾಲೋಜನ್ಸ್, ಇವ್ರ ಜೊತೆ ಕಂಬೈನ್ ಆಗಿರ್ತದೆ. ಸೊ ಸ್ಟಡಿ ಆಫ್ ಸಚ್ ಕಂಪೌಂಡ್ಸ್. ಸೊ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಯಾವ್ಯಾವ ಕಂಪೌಂಡ್ ಒಳಗಡೆ ಕಾರ್ಬನ್ನು, ಹೈಡ್ರೋಜನ್ನು ಮತ್ತು ಕಾರ್ಬನ್ನು ಈಗ ಹೇಳಿದೆ ನೈಟ್ರೋಜನ್ ಜೊತೆ ನೈಟ್ರೋಜನ್ನು, ಆಕ್ಸಿಜನ್ ಮತ್ತು ಬೇರೆ ಅಟಮ್ಸ್ ಜೋಡಿ ಕಂಬೈನ್ ಆಗಿರ್ತದಲ್ಲ, ಅಂತಹ ಕಂಪೌಂಡ್ಸ್ನ ಸ್ಟಡಿ ಮಾಡುವಂತಹ ಕೆಮಿಸ್ಟ್ರಿ ಒಳಗೆ ಬರುವಂತಹ ಬ್ರಾಂಚ್ ನಾವು ಹಿಂಗೆ ಕರಿತೀವಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಸಿಂಪಲ್. ಓಕೆ, ನೆಕ್ಸ್ಟ್, why organic chemistry, I mean ನಾವು ಯಾಕೆ ಅದನ್ನ ಸಪ್ರೇಟ್ ಮಾಡಬೇಕು, why we need to separate organic chemistry and inorganic chemistry. ಹೌದಾ, ಇದು ನಾವು ಫಸ್ಟ್ ಬ್ರಿಡ್ಜ್ ಕೋರ್ಸ್ ಒಳಗಡೆ ಹೇಳಿದ್ದೆ. ಸೊ ಕೆಮಿಸ್ಟ್ರಿ ಒಳಗಡೆ ಟೋಟಲಿ 3 ಬ್ರಾಂಚಸ್ ಬರ್ತಾವೆ, ಒಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆಮೇಲೆ ಫಿಸಿಕಲ್ ಕೆಮಿಸ್ಟ್ರಿ. ಓಕೆ, ಸೊ ಈಗ ಫಿಸಿಕಲ್ ಕೆಮಿಸ್ಟ್ರಿ ಅಂತಂದ್ರೆ ಏನು, ನಮ್ಗೆ ಈ ನ್ಯಾಚುರಲ್ ಆಗಿ ಸಿಗುವಂತಹ ಅಥವಾ ಲ್ಯಾಬೊರೇಟರಿ ಒಳಗೆ ನಾವು ಪ್ರಿಪೇರ್ ಮಾಡುವಂತಹ ಕಂಪೌಂಡ್ಸು, ಅದು ಇನ್ಆರ್ಗ್ಯಾನಿಕ್ ಕಂಪೌಂಡ್ ಆಗಿರ್ಬೋದು ಅಥವಾ ಆರ್ಗ್ಯಾನಿಕ್ ಕಂಪೌಂಡ್ ಆಗಿರ್ಬೋದು. ಸೊ ಆ ಕಂಪೌಂಡ್ದು ಫಿಸಿಕಲ್ ಪ್ರಾಪರ್ಟಿ ಏನವ, ಆ ಪ್ರಾಪರ್ಟಿ ಯಾಕೆ ಆ ರೀತಿ ಆಯಿತು ಅಂತ ನಮ್ಗೆ ಕೆಲವೊಂದು ನಿಯಮಗಳನ್ನು, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಸರ್ಟನ್ ಲಾಸ್. ಆ ಲಾ ಹೆಂಗೆ ಬಂತು, ಯಾವ ರೀತಿ ಬಂತು, ಸೊ ಅದನ್ನೆಲ್ಲ ಹೇಳ್ಕೊಡೋದು ಅಥವಾ ಅದನ್ನೆಲ್ಲ ನಾವು ಕಾನ್ಸೆಪ್ಟನ್ನು ನಾವು ಎಲ್ಲಿ ಕಲಿತೇವೆ ಅಂತಂದರೆ ಫಿಸಿಕಲ್ ಕೆಮಿಸ್ಟ್ರಿ ಬ್ರಾಂಚ್ ಒಳಗಡೆ ನಾವು ಅದನ್ನು ಸ್ಟಡಿ ಮಾಡ್ತೇವೆ. ಓಕೆ, ಅದಾದಮೇಲೆ ಎರಡನೇದು ಯಾವುದು ಅಂತಂದ್ರೆ ಈಗ ಆರ್ಗ್ಯಾನಿಕ್ಕು ಇನ್ಆರ್ಗ್ಯಾನಿಕ್ಕು. ಏನು ಡಿಫ್ರೆನ್ಸು ಆರ್ಗ್ಯಾನಿಕ್ ಕಂಪೌಂಡು ಮತ್ತು ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ಗೆ? ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್? See, simple thing, all the compounds that we get from the living
organisms. So when I say living organisms means animals and plants, including microorganisms. So all the compounds or all the material or all the substances that we are getting from the living organisms, we call them as organic compounds or organic substances. Okay, so in nature what else is remaining? There are two substances, one is living and other one is non-living. So the compounds which are getting from the living organisms, and when we study only particularly only those compounds, we call it as organic chemistry. Means inorganic chemistry means the substances which are obtained from the non-living substances, we call them as inorganic compounds. Simple bifurcation is there. ಓಕೆ, ಸೊ ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಇರುವಂತಹ ಬೇಸಿಕ್ ಮತ್ತು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ, ಈ ಆರ್ಗ್ಯಾನಿಕ್ ಕಂಪೌಂಡ್ಸ್ ಎಲ್ಲ ಎಲ್ಲಿಂದ ಸಿಕ್ತು ನಮ್ಗೆ ಅಂತಂತಂದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದರೆ ಯಾವುದು? ಓಕೆ, ಆನಿಮಲ್ಸ್ ಮತ್ತು ಪ್ಲಾಂಟ್ಸ್, ಅದೇ ರೀತಿ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಇವುಗಳಿಂದ ನಮ್ಗೆ ಏನು ಕಂಪೌಂಡ್ಸ್ ಸಿಗ್ತಾವಲ್ಲ ಅವುಗಳಿಗೆ ನಾವು ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಕರಿತೀವಿ. ಓಕೆ, ಆಮೇಲೆ ನಮಗೆ ನಾನ್ ಲಿವಿಂಗ್ ಅಂದರೆ ಜೀವವಿಲ್ಲದ್ದು. ಯಾವ್ಯಾವ ನಮಗೆ ಕಂಪೌಂಡ್ಸು ನಾನ್ ಲಿವಿಂಗ್ ಸಬ್ಸ್ಟೆನ್ಸ್ ಇಂದ ಸಿಗ್ತಾವಲ್ಲ ಅವುಗಳಿಗೆ ನಾವು ಹೆಂಗೆ ಕರಿತೀವಿ? ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಡಿಫ್ರೆನ್ಸ್ ಏನಪ್ಪ ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಒಳಗಡೆ ಅಂತಂದ್ರೆ, ಆಲ್ರೆಡಿ ಏನು ಹೇಳಿವಿ ಅಂತಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ ಏನು ಸ್ಟಡಿ ಮಾಡ್ತೇವೆ ಅಂದ್ರೆ ದ ಕಂಪೌಂಡ್ಸ್ ಇನ್ ವಿಚ್ ಮೆಜಾರಿಟಿ ಈಸ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಆ್ಯಂಡ್ ಇಟ್ಸ್ ಡೆರಿವೇಟಿವ್ ಅಂತಂದ್ರೆ ಕಾರ್ಬನ್ ಮತ್ತಲ್ಲಿ ಬೇರೆ ಅಟಮ್ಸ್ ಜೋಡಿ ಕಂಬೈನ್ ಆಗಿರ್ತದೆ. ಓಕೆ, ಸೊ ಅವುಗಳಿಗೆ ನಾವು ಹೆಂಗೆ ಕರಿತೀವಿ? ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಹಂಗಂದ್ರೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗಡೆ ಹೆಂಗಿರ್ತದೆ? ಕಾರ್ಬನ್ ಅಮೌಂಟ್ ಕಡಿಮೆ ಇರ್ತದೆ, ಬಾಕಿ ಎಲ್ಲ ಜಾಸ್ತಿ ಇರ್ತಾವೆ. So inorganic compounds will be containing more amount of other substances ಅಥವಾ ಮೆಟಲ್ಸ್ ನಾನ್ ಮೆಟಲ್ಸ್ ಬರ್ತಾವೆ. ಓಕೆ, ಅದರ್ ದೆನ್ ಕಾರ್ಬನ್ ಎಲ್ಲ ಏನು ಬೇರೆ ಎಲಿಮೆಂಟ್ಸ್ ಬರ್ತಾವಲ್ಲ ಅವುಗಳನ್ನು ನಾವು ಸ್ಟಡಿ ಮಾಡೋದಕ್ಕೆ ನಾವು ಹೆಂಗೆ ಕರಿತೀವಿ? ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಕರಿತೀವಿ. ಇಲ್ಲಿ ಇದ್ರ ಮೇಲೆ ನಿಮ್ಗೆ ಅರ್ಥ ಆಗ್ಬೇಕೇನಂತಂದ್ರೆ, ಆರ್ಗ್ಯಾನಿಕ್ ಕಂಪೌಂಡ್ದಾಗ ಮೆಜಾರಿಟಿ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಅದ. ಬರೀ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಇದ್ದಿದ್ದಕ್ಕೆ ನಾವು ಎಂಟೈರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಫಾರ್ಮ್ ಮಾಡಿದ್ವಿ. ಯಾಕೆ? ವೈ ಓನ್ಲಿ ಕಾರ್ಬನ್ ಹ್ಯಾಸ್ ದಟ್ ಟೆಂಡೆನ್ಸಿ? ಈ 114 ಎಲಿಮೆಂಟ್ ಅಥವಾ 118 ಎಲಿಮೆಂಟ್ ಒಳಗಡೆ ಬರೀ ಕಾರ್ಬನ್ ಮತ್ತು ಹೈಡ್ರೋಜನ್ ಕಂಪೌಂಡ್ಸ್ನ ಸ್ಟಡಿ ಮಾಡಲಿಕ್ಕೆ ಒಂದು ಸಪ್ರೇಟ್ ಬ್ರಾಂಚ್ ಮಾಡಿದ್ವಿ ನಾವು. ಯಾಕೆ ಸಪ್ರೇಟ್ ಬ್ರಾಂಚ್ ಮಾಡಿದ್ವಿ? ವಾಟ್ ವಾಸ್ ಅ ನೆಸೆಸರಿ ದಟ್ ವಿ ಕುಡ್ ಮೇಕ್ ಅ ಸಪ್ರೇಟ್ ಬ್ರಾಂಚ್ ಫಾರ್ ದ ಕಂಪೌಂಡ್ಸ್ ಕಂಟೈನಿಂಗ್ ಓನ್ಲಿ ಆರ್ ಮೆಜಾರಿಟಿ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್. ವೈ? ಬಿಕಾಸ್ ಆಫ್ ಅ ಪ್ರಾಪರ್ಟಿ ಕಾಲ್ಡ್ ಕೆಟನೇಷನ್. ಒಂದು ಪ್ರಾಪರ್ಟಿ ಅದ ಕಾರ್ಬನ್ ಅಟಮ್ಸ್ಗೆ, ಆ ಪ್ರಾಪರ್ಟಿ ಹೆಸರು ಏನಂತಂದ್ರೆ ಕೆಟನೇಷನ್. 1 ಮಾರ್ಕ್ಸ್ ಕೇಳುವಂತಹ ಕ್ವಶನ್ ಏನಿದು? ಕೆಟನೇಷನ್ ಅಂತಂದ್ರೆ ಏನು? ಓಕೆ, ಇಟ್ ಈಸ್ ದ ಯುನೀಕ್ ಪ್ರಾಪರ್ಟಿ ಆಫ್ ಕಾರ್ಬನ್ ಟು ಫಾರ್ಮ್ ಲಾಂಗ್ ಚೈನ್ಸ್ ಆಫ್ ಕಾರ್ಬನ್ ಅಟಮ್ ಕಂಬೈನಿಂಗ್ ವಿತ್ ಅದರ್ ಕಾರ್ಬನ್ ಅಟಮ್ಸ್. ಅಂದರೆ ಇಲ್ಲಿ ಏನಾಗ್ತೈತಿ? ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟೇನೆ, ಇಲ್ಲಿ ನೋಡ್ರಿ. ಇಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಬಿಟ್ಟು ಬೇರೆ ಅಟಮ್ಸೇ ಇಲ್ಲ. ಓಕೆ, ಸೊ ಫಾರ್ಮಿಂಗ್ ಅ ಲಾಂಗ್ ಚೈನ್ ಅಂದ್ರೆ ಅರ್ಥ ಆಗ್ತದೆ. ಚೈನ್ ಆಫ್ ವಾಟ್? ಕಂಟೈನಿಂಗ್ ಕಾರ್ಬನ್ ಆ್ಯಂಡ್ ಕಾರ್ಬನ್. ಇಲ್ಲೊಂದು ಕಾರ್ಬನ್ ಅಟಮ್ ಇನ್ನೊಂದು ಕಾರ್ಬನ್ ಅಟಮ್ ಜೊತೆ ಕಂಬೈನ್ ಆಗಿದೆ, ಈ ಕಾರ್ಬನ್ನು ಇನ್ನೊಂದು ಕಾರ್ಬನ್ ಅಟಮ್ ಜೊತೆ ಕಂಬೈನ್ ಆಗಿದೆ, ಈ ಕಾರ್ಬನ್ ಅಟಮ್ ಇನ್ನೊಂದು ಕಾರ್ಬನ್ ಅಟಮ್ ಜೊತೆ ಕಂಬೈನ್ ಆಗಿದೆ. ಸೊ ಬರೀ ಕಾರ್ಬನ್ ಅಟಮ್ಗಳು ಒಂದಕ್ಕೊಂದು ಕಂಬೈನ್ ಆಗೋದ್ರ ಮೂಲಕ ಏನಾಗ್ತಿರ್ತದೆ? ಅಲ್ಲಿ ಲಾಂಗ್ ಚೈನ್ ಫಾರ್ಮೇಷನ್ ಮಾಡ್ತಿರ್ತಾವ. ಸೊ ಈ ಪ್ರಾಪರ್ಟಿ ನಾವು ಹೆಂಗೆ ಕರಿತೀವಿ? ಕೆಟನೇಷನ್ ಅಂತ ಕರಿತೀವಿ. ಓಕೆ, ಸೊ ಈ ಕ್ವಶನ್ ಏನು ಬರ್ತದೆ ಅಂತಂದ್ರೆ, ಸರ್ ಹಂಗಿದ್ರೆ ಬಾಕಿ ಕಂಪೌಂಡ್ಸ್ಗಳು ಅದೇ ರೀತಿ ಫಾರ್ಮ್ ಆಗೋದು ಇಲ್ಲೇನು ಅಂದರೆ, ಆಕ್ಸಿಜನ್ ಇನ್ನೊಂದು ಆಕ್ಸಿಜನ್ ಜೋಡಿ ಕಂಬೈನ್ ಆಗೇ ಆಗ್ತದಲ್ಲ, ಹೌದಾ? ಒಂದು ಆಕ್ಸಿಜನ್ ಇನ್ನೊಂದು ಆಕ್ಸಿಜನ್ ಜೋಡಿ ಕಂಬೈನ್ ಆಗೇ ಆಗ್ತದೆ. ಅದೇ ರೀತಿ ಒಂದು ನೈಟ್ರೋಜನ್ ಇನ್ನೊಂದು ನೈಟ್ರೋಜನ್ ಜೋಡಿ ಕಂಬೈನ್ ಆಗೇ ಆಗ್ತದೆ, ಹೌದಾ? ಒಂದು ಕ್ಲೋರಿನು ಇನ್ನೊಂದು ಕ್ಲೋರಿನ್ ಜೋಡಿ ಕಂಬೈನ್ ಆಗೇ ಆಗ್ತದೆ. ಸೊ ಇಲ್ಲೂ ಕೆಟನೇಷನ್ ಅಂತ ಹೇಳ್ತೀವಿಲ್ಲ, ಇದು ಕೆಟನೇಷನ್ನೇ. ಬೇರೆ ಎಲಿಮೆಂಟ್ಸ್ ಒಳಗಡೆನೂ ಕೆಟನೇಷನ್ ಇರ್ತೈತಿ, ಬಟ್ ಈ ಡಿಫ್ರೆನ್ಸ್ ನಿಮ್ಗೆ ಇಲ್ಲೇ ಗೊತ್ತಾಗೋದು ಏನಂತಂದ್ರೆ, ಕಾರ್ಬನ್ ಒಳಗಡೆ ಈ ರೀತಿ ಲಾಂಗ್ ಚೈನ್ ಫಾರ್ಮ್ ಆಗ್ತಾವೆ. ಇದು ಭಾಳ ಇದು ಸಣ್ಣದ, ಇನ್ನೂ ನಾನು ದೊಡ್ಡದು ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇಲ್ಲಿ ನೋಡ್ರಿ, ಬರೀ ಒಂದು ಆಕ್ಸಿಜನ್ ಇನ್ನೊಂದು ಆಕ್ಸಿಜನ್ ಜೋಡಿ ಕಂಬೈನ್ ಆಗ್ತದೆ, ಇಲ್ಲಿ ಒಂದು ನೈಟ್ರೋಜನ್ ಇನ್ನೊಂದು ನೈಟ್ರೋಜನ್ ಜೋಡಿ ಕಂಬೈನ್ ಆಗತೈತಿ, ಒಂದು ಕ್ಲೋರಿನ್ ಇನ್ನೊಂದು ಕ್ಲೋರಿನ್ ಜೋಡಿ ಕಂಬೈನ್ ಆಗತೈತಿ. ಸೊ ಬಟ್ ಕಾರ್ಬನ್ ಒಳಗಡೆ ಏನಂತಂದ್ರೆ, ಈ ನೇಚರ್ ಒಂದು ಕಾರ್ಬನ್ ಅಟಮ್ ಇನ್ನೊಂದು ಕಾರ್ಬನ್ ಜೊತೆ ಕಂಬೈನ್ ಆಗ್ತಾ ಹೋಗುವಂತಹ ನೇಚರ್ ಏನದಲ್ಲ ಅದು ಭಾಳ ಅದ, ಎಲ್ಲದ ಕಾರ್ಬನ್ ಅಟಮ್ ಕಡೆ. ಸೊ ಈ ಪ್ರಾಪರ್ಟಿ, ಈ ಯುನೀಕ್ ಪ್ರಾಪರ್ಟಿ ನಾವು ಏನು ಕರಿತೀವಿ ಅಂತಂದ್ರೆ ಕೆಟನೇಷನ್ ಅಂತ ಕರಿತೀವಿ. ಕಾರ್ಬನ್ ಅಟಮ್ಸ್ ಕಡೆ ಕೆಟನೇಷನ್ ಅನ್ನೋ ಯುನೀಕ್ ಪ್ರಾಪರ್ಟಿ ಇರೋದ್ರಿಂದ ಏನಾಗ್ತದೆ ಅಂದ್ರೆ ಭಾಳಷ್ಟು ಕಂಪೌಂಡ್ ಫಾರ್ಮೇಷನ್ ಆಗ್ತಾವೆ. So therefore we study organic chemistry separately. I hope you are understanding it. Okay, so ಈಗ ಏನಂತಂದ್ರೆ, ಕೆಟನೇಷನ್ ಅಂದರೆ ಗೊತ್ತಾಯಿತು. ಈಗ ಕೆಟನೇಷನ್ ಒಳಗಡೆ ಬರೀ ಕಾರ್ಬನ್ ಕಂಬೈನ್ ಆಗಿರೋದಿಲ್ಲ. ಆಬ್ವಿಯಸ್ಲಿ ಕೆಟನೇಷನ್ ಇಟ್ ಈಸ್ ಅ ಯುನೀಕ್ ಪ್ರಾಪರ್ಟಿ ಆಫ್ ಕಾರ್ಬನ್ ಅಟಮ್ಸ್ ಟು ಫಾರ್ಮ್ ಲಾಂಗ್ ಚೈನ್ಸ್ ಆಫ್ ಕಾರ್ಬನ್ ಅಟಮ್ ಕಂಬೈನಿಂಗ್ ವಿತ್ ಅನದರ್ ಕಾರ್ಬನ್ ಅಟಮ್ಸ್.
ಆಮೇಲೆ ಇನ್ನೊಂದೇನಂದ್ರೆ ಕಾರ್ಬನ್ ಅಟಮ್ಸ್ ಕ್ಯಾನ್ ಆಲ್ಸೋ ಕಂಬೈನ್ ವಿತ್ ಅದರ್ ಅಂದ್ರೆ ಏನು ಆಕ್ಸಿಜನ್ನು ನೈಟ್ರೋಜನ್ನು ಫಾಸ್ಫರ್ ಸಲ್ಫರ್ ಆ್ಯಂಡ್ ಹ್ಯಾಲೈಡ್ಸ್. ಓಕೆ, ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಬರ್ದೇನೆ. ಇದರೊಳಗಡೆ ಕಾರ್ಬನ್ನು ಮತ್ತು ಹೈಡ್ರೋಜನ್ ಬಿಟ್ಟು ಬೇರೆ ಎಲಿಮೆಂಟ್ಸ್ ಇಲ್ಲ. ಇದರೊಳಗಡೆ ಏನದ ಇಲ್ಲಿ ಕಾರ್ಬನ್ನು ಹೈಡ್ರೋಜನ್ಸ್ ಕಂಬೈನ್ ಆಗ್ಯಾವ ಮತ್ತು ಕಾರ್ಬನ್ನು ಇನ್ನೊಂದು ಕಾರ್ಬನ್ ಅಟಮ್ ಜೊತೆ ಕಂಬೈನ್ ಆಗ್ಯದ. ಬಟ್ ಈ ಕಾರ್ಬನ್ ಅಟಮ್ ನೋಡ್ರಿ, ಈ ಕಾರ್ಬನ್ ಅಟಮ್ ಈಸ್ ಆಲ್ಸೋ ಕಂಬೈನ್ಡ್ ವಿತ್ ಆಕ್ಸಿಜನ್. ಅರ್ಥ ಆಯ್ತಾ? ಇಲ್ಲೂ ಅಷ್ಟೇ, ಇಲ್ಲಿ ಈ ಕಾರ್ಬನ್ ಅಟಮ್ ನೋಡ್ರಿ ಸಲ್ಫರ್ ಜೊತೆ ಕಂಬೈನ್ ಆಗ್ಯದ. ಇಲ್ಲಿ ನೋಡ್ರಿ ಈ ಕಾರ್ಬನ್ ಅಟಮ್ ಏನಾಗ್ಯದ, ಒಂದು ಬ್ರೋಮಿನು ಒಂದು ಕ್ಲೋರಿನ್ ಜೊತೆ ಕಂಬೈನ್ ಆಗ್ಯದ. ಸೊ ಇದು ಹೆಲೈಡ್ಸ್. ಹೆಲೈಡ್ಸ್ ಅಂತಂದ್ರೆ ಏನು, ಹ್ಯಾಲೋಜನ್ಸ್ ನಾವೇನು ಕರಿತೀವಿ, ಹೆಲೈಡ್ಸ್ ಅಂತ ಕರಿತೀವಿ. ಓಕೆ, ಸೊ ಈ ರೀತಿ ಯುನೀಕ್ ಪ್ರಾಪರ್ಟಿ ಕಾರ್ಬನ್ ಅಟಮ್ಸ್ ಕಡೆ ಇರೋದ್ರಿಂದ ಕಾರ್ಬನ್ ಅಟಮ್ ಏನು ಮಾಡ್ತಂದ್ರೆ ಲಾಂಗ್ ಚೈನ್ಸನ್ನು ಫಾರ್ಮ್ ಮಾಡ್ತೈತಿ. ಸೊ ಇದೇ ಕಾರ್ಬನ್ ನೋಡ್ರಿ, ಇದರೊಳಗಡೆ ಮತ್ತೆ ಇದನ್ನು ಬೇರೆ ಬೇರೆ ಹೈಡ್ರೋಜನ್ ಅಟಮ್ನ ರಿಪ್ಲೇಸ್ ಮಾಡ್ಕೊಂತ ಹೋಗ್ಬೋದು. ಹೌದಾ? ಸೊ ಆ ರೀತಿ ಹೈಡ್ರೋಜನ್ ಅಟಮ್ಸ್ನ ರಿಪ್ಲೇಸ್ ಮಾಡಿದಾಗ ಇನ್ನೊಂದು ಆರ್ಗ್ಯಾನಿಕ್ ಕಂಪೌಂಡ್ ಬಂತು, ಇನ್ನೊಂದು ಆರ್ಗ್ಯಾನಿಕ್ ಕಂಪೌಂಡ್ ಬರ್ತದೆ. ಸೊ ಈ ರೀತಿ ಬಹಳಷ್ಟು ಚೇಂಜಸ್ ಆಗ್ತಾ ಹೋಗ್ತದೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗಡೆ. ದೇರ್ ಫೋರ್ ಏನಂತಂದ್ರೆ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಕಂಪೇರ್ ಮಾಡಿದ್ರೆ ಆರ್ಗ್ಯಾನಿಕ್ ಕಂಪೌಂಡ್ಸು ಭಾಳ ಅವ. So due to this catenation property, what's happening is, see, carbon is combining with not only carbon atoms but it is also combining with other atoms. Because of this, in nature we will find billions of compounds of carbon. Therefore we needed a separate branch for studying the compounds of carbon atoms, and that branch we call it as organic chemistry. Okay, so now we have said what is organic chemistry, and organic compounds are containing of carbon and hydrogen, and sometimes the other atoms also we have seen. Okay, but what is the importance of this organic compounds? So I'll give you some example of organic compounds. See, the cloth that we wear is majority is made up of what? It is made up of cotton. Where do we get the cotton from? We get it from the cotton, we'll get it from the plants. Sometimes if you are rich, you will be wearing silk cloths. So where the silk is coming from? Silk is coming from silkworms, isn't it? So the cloths are there. I mean, different colors are existing. Now I'm using red color here, I'm using black color here. In nature also you have seen some of the flowers are red in color, some are yellow, green, purple. There are so many different colors are existing. So dyeing the color, we can extract the color from different plants, and we can make use of those colors also. So in organic chemistry is useful in preparing the cloths, in preparing the dyes, and most important thing is, see, the medicines that we consume, all the medicines that we consume are organic compounds. What? They are organic compounds. Okay, that is why organic chemistry has such a impact on the world. Okay, such a very important impact organic chemistry has on this world. Okay, so this is the importance of the organic chemistry. Okay, then let us move on and let us study about vital force theory. See, in the 17th century, okay, people thought, or the scientists thought that organic compounds cannot be synthesized in the laboratory. They exist in the nature. Okay, like cow dung, it is only given by the cow itself. Okay, ಕವೆ ಈಗ ನೋಡ್ರಿ, ನಮ್ಮ ಆಕಳ ಸಗಣಿ ನಮಗೆ ಸಿಗುತ್ತದೆ. ಓಕೆ, ಎಲೆ ಅವೆಲ್ಲ ನಾವೇ ಪ್ರಿಪೇರ್ ಮಾಡೋಕ್ಕಾಗೋದಿಲ್ಲ. ಗಿಡಗಳನ್ನು ನಾವೇ ಪ್ರಿಪೇರ್ ಮಾಡೋಕ್ಕಾಗ್ತದ? ಇಲ್ಲ. ನಾವು ಸೀಡ್ ಹಾಕಬೇಕು. ಸೀಡ್ ಎಲ್ಲಿಂದ ಸಿಕ್ತು? ಮತ್ತು ಅದು ಯಾವುದೋ ಗಿಡದಿಂದ ಸಿಕ್ಕಿರ್ತದೆ. ಆಯಿತಾ? ಮನುಷ್ಯರೇ ಆರ್ಗ್ಯಾನಿಕ್ ಕಂಪೌಂಡ್ಸನ್ನು ರೆಡಿ ಮಾಡೋಕ್ಕಾಗಂಗಿಲ್ಲ ಅಂತ ತಿಳ್ಕೊಂಡಿದ್ರು. ಅರ್ಥ ಆಯ್ತಾ? ಮನುಷ್ಯರು ನಾವು ಆರ್ಗ್ಯಾನಿಕ್ ಕಂಪೌಂಡ್ಸ್ ರೆಡಿ ಮಾಡೋಕ್ಕೆ ಬರಂಗಿಲ್ಲ. ಯಾಕೆ ರೆಡಿ ಮಾಡೋಕ್ಕೆ ಬರಂಗಿಲ್ಲ ಅಂತಂದಾಗ, ಓಕೆ, ಸಿ, ಯು ಹ್ಯಾವ್ ಟು ರಿಮೆಂಬರ್ ದಿಸ್ ನೇಮ್ ಕಾಲ್ಡ್ ಬರ್ಜಿಲಿಯಸ್. ಹಿ ಈಸ್ ಕಾಲ್ಡ್ ಆಸ್ ದಿ ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ ಅಂತ ಕರೀತಾರೆ ಇವಂಗ. ಸೊ ಬರ್ಜಿಲಿಯಸ್ ಇನ್ ದ 17th century proposed that a vital force was responsible for the synthesis of the organic compounds. Hence these compounds cannot be synthesized artificially. Artificial ಅಂದ್ರೆ ಲ್ಯಾಬೊರೇಟರಿ ಒಳಗಡೆ. ಓಕೆ, ಸೊ ಬರ್ಜಿಲಿಯಸ್ ಏನು ಹೇಳ್ದ ಅಂತಂದ್ರೆ, ಆರ್ಗ್ಯಾನಿಕ್ ಕಂಪೌಂಡ್ಸನ್ನು ಮನುಷ್ಯರು ರೆಡಿ ಮಾಡಕ್ಕೆ ಬರಂಗಿಲ್ಲ, ಅಥವಾ ಮನುಷ್ಯರ ಪ್ರಿಪೇರ್ ಮಾಡಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದ್ರೆ, ನೇಚರ್ ಕಡೆಯಿಂದ ಒಂದು ಫೋರ್ಸ್ ಅದ. ಆ ಫೋರ್ಸ್ಗೆ ಏನು ಕರೆದ ಅಂತಂದ್ರೆ ಅವನು ವೈಟಲ್ ಫೋರ್ಸ್ ಅಂತ ಕರೆದ. ವೈಟಲ್, ವೆರಿ ಇಂಪಾರ್ಟೆಂಟ್ ಫೋರ್ಸ್. ಓಕೆ, ಆ ಫೋರ್ಸ್ ಏನದಲ್ಲ ಅಂದ್ರೆ ಆರ್ಗ್ಯಾನಿಕ್ ಕಂಪೌಂಡ್ಸನ್ನು ಪ್ರಿಪೇರ್ ಮಾಡ್ಲಿಕ್ಕೆ ಬೇಕಾಗುವಂತಹ ಶಕ್ತಿ ಏನದಲ್ಲ, ಅದು ಬರೀ ನೇಚರ್ ಕಡೆ ಅದ. ಸೊ ಬರೀ ನೇಚರ್ ಮಾತ್ರ ಏನಂತಂದ್ರೆ ಆರ್ಗ್ಯಾನಿಕ್ ಕಂಪೌಂಡ್ಸನ್ನು ಪ್ರಿಪೇರ್ ಮಾಡ್ತದೆ. ಮನುಷ್ಯರ ಕಡೆ ಆ ವೈಟಲ್ ಫೋರ್ಸನ್ನು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಮನುಷ್ಯರು ಲ್ಯಾಬೊರೇಟರಿ ಅಥವಾ ಆರ್ಟಿಫಿಷಿಯಲಿ ಆರ್ಗ್ಯಾನಿಕ್ ಕಂಪೌಂಡನ್ನು ಸಿಂಥಸೈಸ್ ಮಾಡೋಕ್ಕೆ ಬರಂಗಿಲ್ಲ ಅಂತ ಹೇಳಿದ. ಅದಕ್ಕೇನು ಕರಿತೇವೆ ನಾವು? ವೈಟಲ್ ಫೋರ್ಸ್ ಥಿಯರಿ ಅಂತಲೂ ಕರಿತೇವೆ.
ಓಕೆ. ಬಟ್ ಏನಾಯಿತು ಅಂತಂದರೆ ಎಫ್ ಓಲ್ಹರ್ ಅಂತ ಒಬ್ಬ ವ್ಯಕ್ತಿ ಇದ್ದ, ಎಫ್ ಓಲ್ಹರ್. ಅವ ಆಕ್ಸಿಡೆಂಟಲಿ ಏನು ಮಾಡೋದು ಅಂತಂದ್ರೆ ಲ್ಯಾಬ್ರೋಟರಿ ಒಳಗಡೆ ಕೆಲಸ ಮಾಡತ್ತಿದ್ದವ. ಲ್ಯಾಬ್ರೋಟರಿ ಒಳಗಡೆ ಅಂದರೆ ಇದು ಇನ್ಆರ್ಗ್ಯಾನಿಕ್ ಕಂಪೌಂಡ್ ಇತ್ತು ಅವನ ಹತ್ರ, ಕಾಲ್ಡ್ ಆಸ್ ಅಮೋನಿಯಂ ಸೈನೇಟ್. ಇದಕ್ಕೆ ನಾವು ಹೆಂಗೆ ಕರಿತೀವಿ, ಅಮೋನಿಯಂ ಸೈನೇಟ್. ಅವ ಈ ಅಮೋನಿಯಂ ಸೈನೇಟಿನ ತಗೊಂಡು ಬೇರೆ ಕಂಪೌಂಡನ್ನು ಪ್ರಿಪೇರ್ ಮಾಡಬೇಕಂತ ಅವನ ತಲೆ ಒಳಗಡೆ ಇತ್ತು. ಓಕೆ. ಆಲ್ರೆಡಿ ರಿಸರ್ಚ್ ಭಾಳಷ್ಟು ಮುಂದೆ ಹೋಗಿತ್ತು ಅಂತಂದರೆ ದೇ ವೇರ್ ಸ್ಟಡಿಂಗ್, ಅಂದರೆ ಮೆಜಾರಿಟಿ ನಾವು ಇನ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಎಲ್ಲ ಅವುಗಳ ಕಾರ್ಬನ್ ಇರ್ತಾವೆ. ಓಕೆ, ಕಾರ್ಬನ್ ಆಗಿರ್ತದೆ. ಆಮೇಲೆ ನಾವೇನು ಆ್ಯನಿಮಲ್ಸ್ ಆ್ಯಂಡ್ ನಾವು ಹ್ಯೂಮನ್ಸ್ ನಾವೇನು ನಮ್ಮ ಯೂರಿನ್ ಎಲ್ಲ ಪಾಸ್ ಮಾಡ್ತೇವೆ ಅದರೊಳಗಡೆ ಯೂರಿಯಾ ಅನ್ನೋ ಒಂದು ಕಂಪೌಂಡ್ ಇರ್ತದೆ. ಸೊ ನಾವು ಆಗಲೇ ಏನು ಹೇಳಿದೆ ಅಂತಂದ್ರೆ ಯಾವ್ಯಾವ ಕಂಪೌಂಡನ್ನು ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸಿಂದ ಪಡ್ಕೊಳ್ತೇವೆ ಅವಾಗ ನಾವೇನು ಕರಿತೇವೆ, ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಕರಿತೇವೆ. ಓಕೆ. ಸೊ ಯೂರಿಯಾ ಇರ್ತದಂತ ಗೊತ್ತಿತ್ತು. ಓಕೆ, ನಾವು ಎಕ್ಸ್ಕ್ರೀಟ್ ಮಾಡ್ತೀವಲ್ಲ ಅನ್ವಾಂಟೆಡ್ ಸಬ್ಸ್ಟೆನ್ಸಸ್, ವಾಟ್ ಎವರ್ ಅನಿಮಲ್ಸ್ ವಿ ಎಕ್ಸ್ಕ್ರೀಟ್ ಫ್ರಮ್ ಅವರ್ ಬಾಡಿ ವಿಲ್ ಬಿ ಕಂಟೈನಿಂಗ್ ಯೂರಿಯಾ ಅಂತ ಗೊತ್ತಿತ್ತು. ಅವನು ಏನೋ ಲ್ಯಾಬ್ರೇಟರಿ ಒಳಗಡೆ ಇನ್ಆರ್ಗ್ಯಾನಿಕ್ ಕಂಪೌಂಡ್ ತೊಗೊಂಡು ಏನೋ ಒಂದು ರಿಯಾಕ್ಷನ್ ಮಾಡ್ತಾ ಇದ್ದ. ಓಕೆ, ಆ ರಿಯಾಕ್ಷನ್ ಅಮೋನಿಯಂ ಸೈನೇಟನ್ನ ಹೀಟ್ ಮಾಡಿದಾಗ ಅವ್ನಿಗೆ ಏನಾಗ್ತು, ಆಕ್ಸಿಡೆಂಟಲಿ ಯೂರಿಯಾ ಸಿಕ್ಬಿಡ್ತು. ಅವ್ನಿಗೇನು ಸಿಕ್ತು, ಯೂರಿಯಾ ಸಿಕ್ತು. ಅವ್ನಿಗೇನೋ ಬೇರೆ ಬೇಕಾಗಿತ್ತು, ಬಟ್ ಹಿ ಗಾಟ್ ಯೂರಿಯಾ. ಸೊ ಈಗ ಯೂರಿಯಾ ಏನಾಗಿತ್ತು, ಯೂರಿಯಾ ಇದು ಆ್ಯಕ್ಚುಲಿ ಆರ್ಗ್ಯಾನಿಕ್ ಕಂಪೌಂಡ್. ಬಟ್ ಬರ್ಜಿಲಿಯಸ್ ಏನು ಹೇಳಿ ಹೋಗಿದ್ದ ಅಂತಂದರೆ ಆರ್ಗ್ಯಾನಿಕ್ ಕಂಪೌಂಡನ್ನು ಹ್ಯೂಮನ್ಸ್ ಕ್ಯಾನ್ ನಾಟ್ ಸಿಂಥೆಸೈಸ್ ಇಟ್ ಬಿಕಾಸ್ ಆಫ್ ವೈಟಲ್ ಫೋರ್ಸ್ ಥಿಯರಿ. ಬಟ್ ಆಕ್ಸಿಡೆಂಟಲಿ ಏನಾಯಿತು, ಎಫ್ ಓಲ್ಹರ್ಗೆ ಏನು ಸಿಕ್ಬಿಡ್ತು, ಯೂರಿಯಾ ವಿಚ್ ಇಸ್ ಆನ್ ಆರ್ಗ್ಯಾನಿಕ್ ಕಂಪೌಂಡ್ ಸಿಕ್ಬಿಡ್ತು. ಓಕೆ, ಅದಾದಮೇಲೆ ಎಫ್ ಓಲ್ಹರ್ ಏನು ಮಾಡ್ದ, ಸಮಟೈಮ್ಸ್ ಅಲ್ಲ, 1 marks ಕ್ವಶನ್ ವಿಲ್ ಬಿ ಆಸ್ಡ್. ಓಕೆ, ದ್ಯಾಟ್ ಹೂ ಈಸ್ ದ ಫಾದರ್ ಆಫ್ ಮಾಡರ್ನ್ chemistry, Berzelius. What is the theory given by Berzelius? It is vital force theory. Okay, and what is bhala important antandre, what is the first organic compound synthesized in the laboratory? Yaudo, it is urea. First ever organic compound synthesized in the laboratory is urea. From which substance we got the urea? It is ammonium cyanate. It is ammonium cyanate. Ammonium cyanate. So after heating ammonium cyanate we got the urea, and once he got the F ಓಲ್ಹರ್ got the urea, ಅದಾದಮೇಲೆ ಕೋಬ್ ಅನ್ನೋವ, ಓಕೆ, ಕೋಬ್ ಈ ವ್ಯಕ್ತಿ ಏನು ಮಾಡ್ದ, ಅಸೆಟಿಕ್ ಆಸಿಡ್ನ ಪ್ರಿಪೇರ್ ಮಾಡ್ದ. ಓಕೆ, ಅಸೆಟಿಕ್ ಆಸಿಡ್ನ ಪ್ರಿಪೇರ್ ಮಾಡ್ದ. ಆಮೇಲೆ ಭರ್ತೇಟ್ ಅವನೇನು ಪ್ರಿಪೇರ್ ಮಾಡ್ದ, ಮೀಥೇನನ್ನು ಪ್ರಿಪೇರ್ ಮಾಡ್ದ. ಸೊ ಈ ರೀತಿ ಒಂದಾದ್ಮೇಲೆ ಒಂದು ಲ್ಯಾಬ್ರೋಟರಿ ಒಳಗಡೆ ಸೈಂಟಿಸ್ಟ್ ಸ್ಟಾರ್ಟೆಡ್ ಸಿಂಥಸೈಸಿಂಗ್ ದಿ ಆರ್ಗ್ಯಾನಿಕ್ ಕಂಪೌಂಡ್ಸ್ ಇನ್ ದ ಲ್ಯಾಬ್ರೋಟರಿ. ಸೊ ಅವಾಗ ಏನಾಯಿತು, ವೈಟಲ್ ಫೋರ್ಸ್ ಡಿಸ್ಟ್ರಾಯ್ ಆಗಿಬಿಡ್ತು, ಅಂದರೆ ವೈಟಲ್ ಫೋರ್ಸ್ ಸುಳ್ಳದಂತ ಗೊತ್ತಾಯಿತು. ಓಕೆ, ಸೊ ಯಾವಾಗ ಮನುಷ್ಯರಿಗೆ ಆರ್ಗ್ಯಾನಿಕ್ ಕಂಪೌಂಡ್ಸನ್ನು ನಾವು ಲ್ಯಾಬ್ರೋಟರಿ ಒಳಗಡೆ ಪ್ರಿಪೇರ್ ಮಾಡ್ಬೋದು ಅಂತ ಗೊತ್ತಾಯಿತು, ಅವಾಗ ಅಲ್ಲಿಂದ ರೆವಲ್ಯೂಷನ್ ಸ್ಟಾರ್ಟ್ ಆಯಿತು. ಇವಾಗ ಬಿಲಿಯನ್ಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅವ. ಯಾಕೆ ಬಿಲಿಯನ್ಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅವ, ಆಮೇಲೆ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಕಡಿಮೆ ಅವ ಅಂತಂದ್ರೆ, ಬಿಕಾಸ್ ನಾನು ಆಗಲೇ ಹೇಳಿದೆ, ಕಾರ್ಬನ್ ಇದು ಚೈನ್ ಅದ. ಈ ಚೈನ್ ನಾನು ಸಣ್ಣದು ಮಾಡ್ಬೋದು, ದೊಡ್ಡದು ಮಾಡ್ಬೋದು, ಅಥವಾ ಒಂದು ಹೈಡ್ರೋಜನನ್ನು ಇನ್ನೊಂದು ಅಟಮ್ ಜೋಡಿ ನಾನು ರಿಪ್ಲೇಸ್ ಮಾಡ್ಬೋದು. ಈ ರೀತಿ ನಾನು ರಿಪ್ಲೇಸ್ಮೆಂಟ್ ಮಾಡ್ತಾ ಹೋಗ್ಬೋದು. ನಾನು ಕಾರ್ಬನ್ ಅಟಮ್ನ ಚೈನ್ ಲಾಂಗ್ ಎಷ್ಟು ಬೇಕಾದ ಸಣ್ಣ ಚೈನು ಮಾಡ್ಬೋದು, ಎಷ್ಟು ಬೇಕೋ ಅಷ್ಟು ದೊಡ್ಡ ಚೈನು ಮಾಡ್ತಾ ಹೋಗ್ಬೋದು. ಸೊ ಈ ರೀತಿ ನಾನು ಮಾಡಿಫಿಕೇಶನ್ ಅಥವಾ ಲ್ಯಾಬ್ರೇಟರಿ ಒಳಗಡೆ ಸಿಂಥಸೈಸ್ ಮಾಡ್ತಾ ಹೋದಂಗೆ ಅದ್ರದ್ದು ಪ್ರತಿಯೊಂದು ಆರ್ಗ್ಯಾನಿಕ್ ಕಂಪೌಂಡ್ ಅದರದೇ ಒಂದು ಆಗಿರ್ತದೆ, ಯುನೀಕ್ ಪ್ರಾಪರ್ಟಿ ಆಗಿರ್ತದೆ. ಬಿಕಾಸ್ ಅದರ ಅಪ್ಲಿಕೇಶನ್ನು ಜಾಸ್ತಿ ಇರೋದ್ರಿಂದ ಡೇ ಟು ಡೇ ಸೈಂಟಿಸ್ಟ್ ಏನು ಮಾಡ್ತಾರೆ ಅಂತಂದ್ರೆ, ನಮಗೆ ಬೇರೆ ಬೇರೆ ಮೆಡಿಸಿನ್ಸ್ ಅವ, ಬೇರೆ ಬೇರೆ ಕಂಪ್ನಿದು ಬೇರೆ ಬೇರೆ ಮೆಡಿಸಿನ್ಸ್ ಅವ, ಬೇರೆ ಬೇರೆ ಡೋಸೇಜಸ್ ಅವ. ಓಕೆ, ಅದೇ ರೀತಿ ಕಲರ್ಸ್ ಬೇರೆ ಅವ, ಆಮೇಲೆ ನಮ್ಮ ಕ್ಲಾತ್ಸು ಚೇಂಜ್ ಆಗ್ಯಾವ, ಕಾಟನ್ ಬೇರೆ ಅದ್ರ ಮಿಕ್ಸ್ ಆಗಿ ಬೇರೆ ಮಟೀರಿಯಲ್ ಬರ್ತದೆ. ಸೊ ಈ ಡೆವಲಪ್ಮೆಂಟ್ ಆಗ್ತಿರೋದ್ರಿಂದ ದೇರ್ ಆರ್ ಬಿಲಿಯನ್ಸ್ and millions of organic compounds are existing today. Okay, so now this is the introduction to the organic chemistry. So what is organic chemistry? Okay, why organic chemistry is made a separate branch of chemistry, and what are the organic compounds are containing. Okay, what is responsible for the organic compounds containing long chains. Okay, catenation, and this is 1 marks question. What is catenation? Catenation is a unique property of the carbon atoms to form long chains of carbon, in which carbon atom combining with another carbon atom. Okay, you will get in the textbooks, okay, that you can write. And then this is also very important. Okay, so this is regarding the introduction of the organic compounds. Now we will or organic chemistry. Now we will go move further on to the studying the organic compounds that we shall see now. Okay students, now we go next concept of
ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗಡೆ ಏನು ಕಲಿಯೋಣ ಅಂತಂದರೆ ಶೇಪ್ ಆಫ್ ದಿ ಆರ್ಗ್ಯಾನಿಕ್ ಕಂಪೌಂಡ್ಸ್ ಬಗ್ಗೆ ಕಲಿಯೋಣ. Now, why shape of the organic compounds are very important, or any compound, rather I'll say any compound's structure has very important. We have to understand what is the structure of the compound. ನಮ್ಗೆ ಯಾವುದೇ ಒಂದು ಕಂಪೌಂಡ್ದು ಸ್ಟ್ರಕ್ಚರ್ ಭಾಳ ಇಂಪಾರ್ಟೆಂಟ್ ಅದ. ಯಾಕೆ ಇಂಪಾರ್ಟೆಂಟ್ ಅದ ಅಂದರೆ ಫಾರ್ ಎನಿ ಕಂಪೌಂಡ್ ಟು ಅಂಡರ್ಸ್ಟ್ಯಾಂಡ್ ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಕಂಪೌಂಡ್ಸ್. Okay, we have to understand the physical structure of the compound. If we know the physical structure, then we can say, okay, this is the physical property of this, okay, or this is the chemical property of this. Okay, so shape or the structure of the compounds play a very important role in understanding the physical and chemical properties. See, ನಮ್ಗೆ ಯಾವುದೇ ಒಂದು ಕಂಪೌಂಡ್ದು ಅದರದ್ದು ಕೆಮಿಕಲ್ ಪ್ರಾಪರ್ಟಿ ಮತ್ತು ಫಿಸಿಕಲ್ ಪ್ರಾಪರ್ಟಿ ಅರ್ಥ ಆಗಬೇಕು ಅಂತಂದ್ರೆ ಫಸ್ಟ್ ಅದರದ್ದು ಏನು ಶೇಪ್ ಅದ, ಅದರ ಸ್ಟ್ರಕ್ಚರ್ ಏನು ಅಂತೇಳಿ ನಮ್ಗೆ ಅರ್ಥ ಆಗಬೇಕು. ಅದರ ಆಧಾರದ ಮೇಲೆ ನಮಗೆ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟಿ ನಮ್ಗೆ ಅರ್ಥ ಆಗ್ತಾವೆ. ಅದು ಯಾಕೆ ಆಗ್ತದೆ, ಆಮೇಲೆ ಯಾವುದೇ ಒಂದು ಕಂಪೌಂಡ್ದು ಸ್ಟ್ರಕ್ಚರ್ ಹೆಂಗೆ ಬರ್ತದೆ ಅದನ್ನೆಲ್ಲ ನೀವು ಇನ್ನೊಂದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗಡೆ ಒಂದು ಚಾಪ್ಟರ್ ಅದ ಕಾಲ್ಡ್ ಆಸ್ ಅ ಕೆಮಿಕಲ್ ಬಾಂಡಿಂಗ್ ಅಂತ ಒಂದು ಚಾಪ್ಟರ್ ಅದು. ಹೆಸರು ಹೇಳಿತದೆ ಕೆಮಿಕಲ್ ಬಾಂಡಿಂಗ್. ಕೆಮಿಕಲ್ ಬಾಂಡಿಂಗ್ ಅಂತಂದರೆ ಯಾವಾಗ ಎರಡು ಅಟಮ್ ಕಂಬೈನ್ ಆದಾಗ ಯಾವ ರೀತಿ ಬಾಂಡ್ ಫಾರ್ಮೇಷನ್ ಆಗ್ತದೆ, ಯಾವ ಬಾಂಡ್ ಆದಾಗ ಅಲ್ಲಿ ಆ ಸ್ಟ್ರಕ್ಚರ್ ಏನು ಬರ್ತದೆ ಅನ್ನೋದನ್ನು ನೀವು ಆ ಚಾಪ್ಟರ್ ಒಳಗಡೆ ಕಲಿತೀರಿ. ಬಟ್ ನನಗಿಲ್ಲಿ ಬೇಕಾಗಿರೋದು ವೆರಿ ಸಿಂಪಲ್ ಥಿಂಗ್ಸ್. ಈಗ ನಾನು ನಿಮ್ಗೆ ಇವತ್ತು ಹೇಳೋದು ನಿಮ್ಗೆ ಅರ್ಥ ಆದರೆ ಸಾಕು. ಇದ್ರ ಮೇಲೆ ನೀವು ಬೆಳೀತಾ ಹೋಗ್ತದೆ. ಅಂದರೆ ಕೆಮಿಕಲ್ ಪ್ರಾಪರ್ಟಿ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟಿ ಬಗ್ಗೆ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅಷ್ಟು ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ. ಬಟ್ ಕೆಮಿಕಲ್ ಬಾಂಡಿಂಗ್ ಒಳಗಡೆ ನೀವು ಇನ್ ಡೀಟೇಲ್ ಅಬೌಟ್ ದ ಶೇಪ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ದ ಕಂಪೌಂಡ್ಸ್ ಬಗ್ಗೆ ಇನ್ ಡೀಟೇಲ್ ಅಲ್ಲಿ ಕಲಿತೀರಂತ. ಓಕೆ, ಸೊ ನಾವು as I've said now, shape of the compounds are very important to understand the physical and chemical properties. Okay, but now shapes of the compounds depend on hybridization. ಇಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಅಂತಂದ್ರೆ ಯಾವುದೇ ಒಂದು ಕಂಪೌಂಡ್ದು ಶೇಪ್ ಅಥವಾ ಸ್ಟ್ರಕ್ಚರ್ ಎದ್ರ ಮೇಲೆ ಡಿಪೆಂಡ್ ಆಗ್ತದೆ ಅಂದ್ರೆ ಹೈಬ್ರಿಡೈಸೇಷನ್ ಮೇಲೆ ಡಿಪೆಂಡ್ ಆಗ್ತದೆ. ನಿಮಗೆ ಆಲ್ರೆಡಿ ಐಡಿಯಾ ಗೊತ್ತು ಹೈಬ್ರಿಡ್ ಅಂತಂದ್ರೆ ಏನು. ಹೈಬ್ರಿಡ್ ಅಂತಂದ್ರೆ ಈ ಕಡೆ ಫಸ್ಟ್ ನಾವು ಹೇಳ್ತಿದ್ವಿ, ನಮ್ಮ ಹಳ್ಳಿ ಕಡೆ ಲ್ಯಾಂಗ್ವೇಜ್ ಒಳಗೆ ಹೇಳ್ತೇವೆ ಜವಾರಿ ಅದ ಅಂತ ಹೇಳ್ತೇವೆ. ಜವಾರಿ ಅಂತಂದ್ರೆ ವಿಚ್ ಇಸ್ ಪ್ಯೂರ್. ನೇಚರ್ ಅದನ್ನು ಆ ರೀತಿಯೇ ಇಟ್ಟಿತ್ತು. ಓಕೆ, ಬಟ್ ನಾವೇನು ಮಾಡಿದ್ವಿ, ಆ ನೇಚರ್ ಒಳಗಡೆ ಇರುವಂತಹ ಸರ್ಟನ್ ನ್ಯಾಚುರಲ್ ಆಗಿ ಬೆಳೆಯುವಂತಹ ಪ್ಲಾಂಟ್ಸ್ ಒಳಗಡೆ ಸರ್ಟನ್ ಚೇಂಜಸ್ ಮಾಡಿದ್ವಿ ನಾವು. ಅಂದರೆ ಫಸ್ಟ್ ನಮ್ಗೆ ನೋಡ್ರಿ, ನಾವು ಜೋಳ ಗೋಧಿ ಎಲ್ಲ 6 ತಿಂಗಳಿಗೆ ಬರ್ತಿತ್ತು, ಬಟ್ ಇವಾಗ ಅದು 3 ತಿಂಗಳಿಗೆ ಬರ್ತದೆ. ಸೇಮ್ ಥಿಂಗ್ ಕಲ್ಲಂಗಡಿ ಹಣ್ಣು ಫಸ್ಟ್ ಎಲ್ಲ ಏನಂತಂದರೆ 3 ತಿಂಗಳು ಬೆಳೀತಿದ್ರು, ಬಟ್ ಈಗ ಅದನ್ನು 45 ಡೇಸಾಗಿ ಬೆಳೀತಾರೆ. ಓಕೆ, ಫಸ್ಟ್ ಎಲ್ಲ ಕೋಳಿ ಎಲ್ಲ ಮನೆಯೊಳಗಡೆನೂ ಸಾಕ್ತಿರು, ಕುರಿ ಸಾಕಾಣಿಕೆ ಆಮೇಲೆ ಕೋಳಿ ಎಲ್ಲ ನಾರ್ಮಲ್ ಆಗಿ ಸಾಕ್ತಿದ್ರು. ಅದೇ ಒಂದು ಕೋಳಿ ಜವಾರಿ ಕೋಳಿ ನಿಮಗೆ ಅಥವಾ ಏನಂತ ನಾವು ಮನೆಯೊಳಗಡೆ ಸಾಕುವಂತಹ ಕೋಳಿ ಅವುಗಳೆಲ್ಲ ಏನಂತಂದ್ರೆ ದೇ ವಿಲ್ ಟೇಕ್ ಅಟ್ಲೀಸ್ಟ್ ಏನು ಆಲ್ಮೋಸ್ಟ್ 6 ಮಂತ್ಸ್ ಅವು ಪೂರ್ತಿ ಮೆಚೂರ್ ಆಗಬೇಕು ಅಂತಂತಂದರೆ ಅವು ಒಂದು 6 ಮಂತ್ ಬೇಕು. ಬಟ್ ಈಗ ಪೌಲ್ಟ್ರಿ ಬಂದದ, ಪೌಲ್ಟ್ರಿ ಒಳಗಡೆ ಎಲ್ಲ ಕೆಮಿಕಲ್ ಆ್ಯಡೆಡ್ ಇವು ಚಿಕನ್ಸ್ ಅದಾವ, ಅವುಗಳಲ್ಲೆಲ್ಲ ಏನಂತಂದರೆ ವಿದಿನ್ 45 to 50 ಡೇಸ್ ಒಳಗಡೆ ಪೂರ್ತಿ ದೊಡ್ಡ ಆಗಿಬಿಡ್ತಾವೆ. ಸೊ 6 ತಿಂಗಳಲ್ಲಿ ನಿಮ್ಗೆ 45 to 50 ಡೇಸ್ ಒಳಗಡೆ ಡೆವಲಪ್ಮೆಂಟ್. ಸೊ ಅದಕ್ಕೆ ಹೈಬ್ರಿಡ್ ಅಂತ ಕರಿತೀವಿ ನಾವು. ಅಂದ್ರೆ ಆ ಜೆನೆಟಿಕಲಿ ನಾವು ಅದರೊಳಗಡೆ ಚೇಂಜಸ್ ಮಾಡ್ತೀವಿ, ಅಂದ್ರೆ ಬೇಗ ಅದು ಕ್ರಾಪ್ ಬೆಳಿಬೇಕು. ಓಕೆ, ಮುಂಚೆ ಕಾಯಿಪಲ್ಯ ಎಲ್ಲ ನೋಡ್ಬೇಕು, ಸೌತೆಕಾಯಿ ಎಲ್ಲ ನೋಡಬೇಕು, ಸೌತೆಕಾಯಿ ಆಯಿತು, ಆಮೇಲೆ ಹೀರೆಕಾಯಿ, different type of vegetable if you have seen, they were very small and they had very energetic. But nowadays we'll see that the same vegetables are larger in size, color ಸ್ವಲ್ಪ ಬ್ರೈಟ್ ಆಗಿ ಬರ್ತದೆ. ಸೊ ಹೈಬ್ರಿಡ್ ಅಂತಂದ್ರೆ ಆ ಪ್ಯೂರ್ ಏನು ತಳಿ ಇರ್ತದೆ, ಆ ಪ್ಯೂರ್ ತಳಿ ಒಳಗಡೆ ಸರ್ಟನ್ ಜೆನೆಟಿಕ್ ಚೇಂಜಸ್ ಮಾಡೋದ್ರಿಂದ ಅದರಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತದೆ. ಸೊ ಅದೇ ರೀತಿ ಹೈಬ್ರಿಡೈಸೇಷನ್ ಅಂತಂದ್ರೆ ಪ್ರತಿಯೊಂದು ಅಟಮ್ದು ಏನಾಗಂದ್ರೆ ಅದಕ್ಕೆ ಅದರದೇ ಆದ ಅಟಾಮಿಕ್ ಆರ್ಬಿಟಲ್ಸ್ ಇರ್ತಾವೆ. ಓಕೆ, ಈಗ ಒಂದು ಅಟಮು ಇನ್ನೊಂದು ಅಟಮ್ ಜೋಡಿ ಕಂಬೈನ್ ಆದಾಗ ಅಲ್ಲಿ ಒಂದು ಅಟಮದ ಆರ್ಬಿಟಲ್ಲು ಇನ್ನೊಂದು ಅಟಮದ ಆರ್ಬಿಟಲ್ಲು ಕಂಬೈನ್ ಆಗ್ತಾವೆ. ಅವಾಗ ಇನ್ನೊಂದು ಅಟಾಮಿಕ್ ಆರ್ಬಿಟಲ್ ಬರ್ತದೆ, ಅದಕ್ಕೆ ನಾವೇನು ಕರಿತೀವಿ, ಹೈಬ್ರಿಡ್ ಆರ್ಬಿಟಲ್ ಅಂತ ಕರಿತೇವೆ. ಅರ್ಥ ಆಯ್ತಾ? ಈಗ ಸದ್ಯಕ್ಕೆ ಇಷ್ಟು ಅರ್ಥ ಮಾಡ್ಕೊಡ್ರಿ. ಹೈಬ್ರಿಡ್ ಆರ್ಬಿಟಲ್ ಅಂತಂದ್ರೆ ಏನು, ಒಂದು ಅಟಮದು ಪ್ಯೂರ್ ಆರ್ಬಿಟಲ್ಲು ಇನ್ನೊಂದು ಅಟಮದು ಪ್ಯೂರ್ ಆರ್ಬಿಟಲ್, ಅವು ಎರಡು ಅಟಮ್ಗಳು ಕಂಬೈನ್ ಆಗತ್ತವೆ ಅಂದ್ರೆ ಏನಲ್ಲಿ ಅಟಾಮಿಕ್ ಆರ್ಬಿಟಲ್ಸ್ ಏನಾಗ್ತಾವ, ಓವರ್ಲ್ಯಾಪ್ ಆಗ್ತಾವೆ. ಅಂದ್ರೆ ಇವೆರಡು ಥರದ್ದು ಆರ್ಬಿಟಲ್ ಓವರ್ಲ್ಯಾಪ್ ಆಗಿ ಇನ್ನೊಂದು ಹೊಸ ಆರ್ಬಿಟಲ್ ಬರ್ತದೆ, ಅದಕ್ಕೆ ನಾವು ಹೆಂಗೆ ಕರಿತೀವಿ, ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಆ ಪ್ರೊಸೆಸ್ಗೆ ಓವರ್ಲ್ಯಾಪಿಂಗ್ ಪ್ರೊಸೆಸ್ಗೆ ನಾವು ಹೆಂಗೆ ಕರಿತೇವೆ ಅಂತಂದ್ರೆ ಹೈಬ್ರಿಡೈಸೇಷನ್ ಅಂತ ಕರಿತೇವೆ. ಬೇಸಿಕಲಿ ನಾವು ಕಾರ್ಬನ್ ಬಗ್ಗೆ ಸ್ಟಡಿ ಮಾಡ್ತಿರೋದ್ರಿಂದ ಕಾರ್ಬನ್ದು 3 ಹೈಬ್ರಿಡೈಸೇಷನ್ ಬರ್ತಾವಪ್ಪ. ಒಂದು sp3 ಹೈಬ್ರಿಡೈಸೇಷನ್ ಬರ್ತದೆ, ಇನ್ನೊಂದು sp2 ಆ್ಯಂಡ್ ಲಾಸ್ಟ್ ಈಸ್ sp. ಓಕೆ, ಈ 3 ಹೈಬ್ರಿಡೈಸೇಷನ್ ಬರ್ತಾವೆ. ಈಗ ನೋಡ್ರಿ ನಾ ಏನು ಹೇಳಿದೆ, ಅಟಾಮಿಕ್ ಆರ್ಬಿಟಲ್ಸ್ ಅಲ್ಲಿ ಏನಾಗ್ತಾವೆ, ಓವರ್ಲ್ಯಾಪ್ ಆಗ್ತಿರ್ತಾವೆ ಅಂತ ಹೇಳಿ. ಈಗ ನೋಡ್ರಿ, ಈಗ sp3 ಹೈಬ್ರಿಡೈಸೇಷನ್ ಅಂತ ಹೇಳ್ತೇನೆ ನಾನು. ಏನು ಹೇಳ್ತೀನಿ, sp3 ಹೈಬ್ರಿಡೈಸೇಷನ್. sp3 ಹೈಬ್ರಿಡೈಸೇಷನ್ ಅಂತಂದ್ರೆ ಏನು, ಒಂದು s ಆರ್ಬಿಟಲ್ಲು 4p ಆರ್ಬಿಟಲ್ ಜೊತೆ ಏನಾಗ್ತೈತಿ, ಓವರ್ಲ್ಯಾಪ್ ಆಗ್ತೈತಿ.
ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್. sp3 ಹೈಬ್ರಿಡೈಸೇಷನ್ ಅಂತಂದ್ರೆ ಒಂದು s ಆರ್ಬಿಟಲ್ಲು 3 p ಆರ್ಬಿಟಲ್ ಜೊತೆ ಕಂಬೈನ್ ಆಗತೈತಿ. ಅಂದ್ರೆ ಟೋಟಲ್ ಆರ್ಬಿಟಲ್ಸ್ ಎಷ್ಟು ಅದಾವ ಹೈಬ್ರಿಡೈಸೇಷನ್ದಾಗ 4. ಎಷ್ಟು ಆರ್ಬಿಟಲ್ ಕಂಬೈನ್ ಆಗ್ತಾವ ಅಷ್ಟೇ ಹೈಬ್ರಿಡ್ ಆರ್ಬಿಟಲ್ ಫಾರ್ಮ್ ಆಗಬೇಕು. ಇಲ್ಲಿ 4 ಆರ್ಬಿಟಲ್ಸ್ ಇನ್ವಾಲ್ವ್ ಆಗ್ಯಾವ, 4 ಹೊಸ ಆರ್ಬಿಟಲ್ ಫಾರ್ಮ್ ಆಗಿರ್ತಾವ. ಓಕೆ, ಸೊ ಈಗ sp3 ಹೈಬ್ರಿಡೈಸೇಷನ್ ಒಳಗಡೆ ಸ್ಟ್ರಕ್ಚರ್ ಬರ್ತದೆ. ನಾ ಆಗಲೇ ಹೇಳಿದೆ ಏನೋ ಶೇಪ್ ಆಫ್ ದಿ ಕಂಪೌಂಡ್ಸ್ ಡಿಪೆಂಡ್ ಆಗ್ತದೆ ಇದ್ರ ಮೇಲೆ, ಹೈಬ್ರಿಡೈಸೇಷನ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಶೇಪ್ ಆಫ್ ದ ಕಂಪೌಂಡ್ಸ್ ಡಿಪೆಂಡ್ ಆನ್ ದಿ ಹೈಬ್ರಿಡೈಸೇಷನ್. ಇಫ್ ದ ಕಾರ್ಬನ್ ಅಟಮ್ ಈಸ್ sp3 hybridized, what if the carbon atom is sp3 hybridized, then the shape of the compound will be tetrahedral. Tetrahedral ಅಂತಂದ್ರೆ ಏನು, ಸಿ ಬಾಂಡ್ ಆಂಗಲ್ ಏನಾಗಿರ್ತದೆ 109 ಡಿಗ್ರಿ 38 ಮಿನಿಟ್ಸ್ ಆಗಿರುತ್ತೆ. ಅಂದ್ರೆ ಸ್ಟ್ರಕ್ಚರ್ ಈ ರೀತಿ ಬರ್ತದೆ. ಓಕೆ, ಈಗ ಇದ್ರ ಅರ್ಥ ಏನು ಅಂತಂದ್ರೆ, ಸಿ ನಾನು ಒಂದು ಪ್ಲೇನ್ ತಗೊಂತೇನೆ ಅಥವಾ ಒಂದು ಆಬ್ಜೆಕ್ಟ್, ವೇಟ್ ಅ ಸೆಕೆಂಡ್. ಓಕೆ, ಇಲ್ಲೇನಂತಂದ್ರೆ ಓಕೆ ಇದೊಂದು ಬುಕ್ ಅದ. ಈಗ ಈ ಬುಕ್ ಒಂದು ಪ್ಲೇನ್ ಅಂದ್ಕೊಡ್ರಿ, ಇದು ಒಂದು ಪ್ಲೇನ್ ಅದ ನಿಮ್ಗೆ. ಓಕೆ, ಒಂದು ಬಾಂಡ್ ಏನಂತಂದ್ರೆ ಈ ಕಡೆ ನಿಮ್ಮ ಕಡೆ ಇದ್ರೆ ಇನ್ನೊಂದು ಬಾಂಡ್ ಈ ಕಡೆ. ಸಿ ಇವೆರಡು ಏನದಾವಲ್ಲ, ಸಿ ಇವೆರಡು ಏನದಾವಲ್ಲ ಅಂದ್ರೆ ಒಂದು ಬಾಂಡ್ ಏನದ ನಿಮ್ಮ ಕಡೆ ಬಂದ್ರೆ ಒಂದು ಬಾಂಡ್ ನನ್ನ ಕಡೆ ಆಗಿರ್ತದೆ. ಓಕೆ, ಇನ್ನೆರಡು ಬಾಂಡ್ ಏನವಲ್ಲ ಅವು ಒಂದು ಈ ಕಡೆ ಇರ್ತದೆ, ಒಂದು ಈ ಕಡೆ ಇರ್ತದೆ. ಸೊ ಈ ರೀತಿ ಒಂದಿದ್ರೆ ಒಂದು ಆ ಕಡೆ ಇರ್ತದೆ, ಇನ್ನೊಂದು ನನ್ನ ಕಡೆ ಇರ್ತದೆ. ಇಲ್ಲಾಂದ್ರೆ ಒಂದು ಅಬೌವ್ ದ ಪ್ಲೇನ್, ಇದೀಗ ನಾ ಇದನ್ನ ಹಿಂಗೆ ಹಿಡ್ದೆ, ಇವಾಗ ಹಿಂಗೆ ಹಿಡ್ದೆ ಅಂತಂದ್ರೆ ಒಂದು ಅಬೌವ್ ದ ಪ್ಲೇನ್ ಇರ್ತದೆ, ಒಂದು ಬಿಲೋ ದ ಪ್ಲೇನ್ ಇರ್ತದೆ, ಇನ್ನೆರಡು ಇನ್ ದ ಪ್ಲೇನ್ ಬರ್ತಾವ. ಓಕೆ, ಸೊ ಎರಡು ಬಾಂಡ್ ಏನವಲ್ಲ, ಸೊ 2 ಬಾಂಡ್ಸ್ ಏನಾಗಿರ್ತಾವ ಅಂತಂದ್ರೆ, ಎರಡು ಬಾಂಡ್ ಏನಾಗಿರ್ತಾವ ಅಂತಂದ್ರೆ, ಸಿ ಈಗ ನಾನು ಮತ್ತೆ ತೆಗಿತೀನಿ ಡಯಾಗ್ರಾಮು. ಒಂದು ಅಬೌವ್ ದ ಪ್ಲೇನ್ ಆಗಿರ್ತದೆ, ಮೀ ಡ್ರಾ ಇಟ್. ಇದೊಂದು ಪ್ಲೇನ್ ಅನ್ಕೊಡ್ರಿ. ಓಕೆ, ಈ ಪ್ಲೇನ್ ಒಳಗಡೆ ಇದು ಸೆಂಟರ್ ಅನ್ಕೊಡ್ರಿ, ಇದು ಕಾರ್ಬನ್ ಅಟಮ್ ಅದ. ಒಂದು ಬಾಂಡು ಅಬೌವ್ ದ ಪ್ಲೇನ್ ಆಗಿರ್ತದ, ಇನ್ನೊಂದು ಬಾಂಡು ಬಿಲೋ ದ ಪ್ಲೇನ್ ಹೋಗಿರ್ತದ, ಇನ್ನೆರಡು ಇನ್ ದ ಪ್ಲೇನ್ ಆಗಿರ್ತಾವ ಈ ರೀತಿ. ಓಕೆ, ಇದಕ್ಕೆ ನಾವು ಹೆಂಗೆ ಕರಿತೀವಿ, ಟೆಟ್ರಾಹೈಡ್ರಲ್ ಸ್ಟ್ರಕ್ಚರ್ ಅಂತ ಕರಿತೇವೆ. ಇಲ್ಲಿ ಎಲ್ಲ ಬಾಂಡ್ ಆಂಗಲ್, ಈ ಆ್ಯಂಗಲ್ ಇದು ಎಲ್ಲ ಬಾಂಡ್ ಆಂಗಲ್ ಎಷ್ಟಾಗಿರ್ತಾವಪ್ಪ ಅಂತಂದ್ರೆ 109 ಡಿಗ್ರಿ 38 ಮಿನಿಟ್ಸ್ ಆಗಿರ್ತವೆ. ಸೊ ಈ ಸ್ಟ್ರಕ್ಚರ್ ನಾವು ಹೆಂಗೆ ಕರಿತೇವೆ ಅಂತಂದ್ರೆ ಟೆಟ್ರಾಹೈಡ್ರಲ್ ಸ್ಟ್ರಕ್ಚರ್ ಅಂತ ಕರಿತೇವೆ. ಓಕೆ, ಒಂದು ವೇಳೆ ಕಾರ್ಬನ್ ಏನಾದರೂ sp2 ಹೈಬ್ರಿಡೈಸೇಷನ್ ಆಗಿತ್ತು ಅಂತಂದ್ರೆ, sp2 ಹೈಬ್ರಿಡೈಸೇಷನ್ ಆದಾಗ ಏನಾಗ್ತದೆ, ಸೇಮ್ ಪ್ಲೇನ್, ಲೆಟ್ ಅಸ್ ಕನ್ಸಿಡರ್ ದ ಸೇಮ್ ಪ್ಲೇನ್. ಓಕೆ, ಈಗ ಟೆಟ್ರಾಹೈಡ್ರಲ್ ನೋಡಿದ್ವಿ, ಈಗ sp2 ಹೈಬ್ರಿಡೈಸೇಷನ್ ಒಳಗಡೆ ಏನಾಗ್ತದೆ. ಓಕೆ, ಸೊ ಇಲ್ಲಿ ಎರಡು ಕಾರ್ಬನ್ ಅಟಮ್, ಒಂದೇ ಪ್ಲೇನ್ ಒಳಗೆ ಎರಡು ಕಾರ್ಬನ್ ಅಟಮ್ ಅದಾವ. ಆಮೇಲೆ ಈ ಕಾರ್ನರ್ಗೆ ಒಂದು ಹೈಡ್ರೋಜನ್ನು, ಈ ಕಾರ್ನರ್ಗೆ ಒಂದು ಹೈಡ್ರೋಜನ್ನು, ಆಮೇಲೆ ಈ ಕಡೆ. ಓಕೆ, ಸೊ ಒಂದೇ ಪ್ಲೇನ್ ಒಳಗಡೆ ಎರಡು ಕಾರ್ಬನ್ ಅಟಮ್ ಅದಾವ, ಒಂದೇ ಪ್ಲೇನ್ ಒಳಗೆ 4 ಹೈಡ್ರೋಜನ್ ಅಟಮ್ಸ್ ಅದಾವ. ಬಟ್ ದ ಬಾಂಡ್ ಆಂಗಲ್ ಏನದ, ಕಾರ್ಬನ್ ಮತ್ತು ಹೈಡ್ರೋಜನ್ ನಡಕ್ಕೆ ಯಾವುದದ ಬಾಂಡ್ ಆಂಗಲ್ 120 ಡಿಗ್ರಿ ಸೆಲ್ಸಿಯಸ್ ಅದ, ಸಾರಿ 120 ಡಿಗ್ರಿ ಅದ. ಸೊ ಅದಕ್ಕೆ ಟ್ರೈಗೋನಲ್ ಪ್ಲೇನಾರ್, ಇದು ಟ್ರೈಗೋನಲ್ ಅಂತಂದ್ರೆ okay, you can understand. So therefore it is called as a trigonal planar. Planar ಅಂದ್ರೆ ಒಂದೇ ಪ್ಲೇನ್ ಒಳಗೆ ಅದಾವ ಎಲ್ಲ ಅಟಮ್ಸ್. ಆಮೇಲೆ it looks like a triangle, therefore it is called as a trigonal planar. ಆಮೇಲೆ ನೆಕ್ಸ್ಟ್ sp ಹೈಬ್ರಿಡೈಸೇಷನ್ ಒಳಗಡೆ ಏನಾಗ್ತದೆ, sp ಹೈಬ್ರಿಡೈಸೇಷನ್ ಒಳಗಡೆ ಸಿ again take a plane. Okay, then carbon atoms, between carbon atoms triple bond, one is like here and another is here. ಸೊ ಈಗ ಒಂದು ಈ ಕಾರ್ಬನ್ನು ಮತ್ತು ಇದ್ರ ನೋಡಿ ಎಷ್ಟದ ಬಾಂಡು 180 ಡಿಗ್ರಿ, ಅಂದರೆ 180 ಡಿಗ್ರಿ ಅಂದರೆ ಸ್ಟ್ರೇಟ್ ಲೈನ್. ಅದಕ್ಕೆ ನಾವು ಹೆಂಗೆ ಕರಿತೀವಿ, ಲೀನಿಯರ್ ಸ್ಟ್ರಕ್ಚರ್ ಅಂತ ಕರಿತೇವೆ. ಲೀನಿಯರ್ ಸ್ಟ್ರಕ್ಚರ್ ಅಂತ ಕರಿತೇವೆ. ಸೊ ಸ್ಟ್ರಕ್ಚರ್ ಆಧಾರದ ಮೇಲೆ ಸ್ಟ್ರಕ್ಚರದ ಆಧಾರದ ಮೇಲೆ ನೀವು ನೋಡ್ಬೋದು ಏನಂತಂದರೆ, ಇಲ್ಲಿ ಬಾಂಡ್ ಆ್ಯಂಗಲ್ ಕಡಿಮೆ ಅದ, ಇಲ್ಲಿ ಹೆಚ್ಚದ, ಇಲ್ಲಿ ಇನ್ನೂ ಹೆಚ್ಚಾಗಿದೆ. ಓಕೆ, ಸೊ ಬಾಂಡ್ ಆ್ಯಂಗಲ್ ಹೆಚ್ಚಿಗೆ ಆದಂಗೆ ಬಾಂಡ್ ಲೆಂತ್ ಕಡಿಮೆ ಆಗ್ತಿರ್ತದೆ. ಅದು ಬಾಂಡ್ ಲೆಂತ್ ಅದು ಹೇಳ್ತೀನಿ ಇವಾಗ. ಬಟ್ ಇಲ್ಲಿ ನೋಡ್ರಿ, ನೀವು ಒಂದೇನು ಯೂನಿಕ್ ಪ್ರಾಪರ್ಟಿ ಅಬ್ಸರ್ವ್ ಮಾಡತ್ತೀರಿ ಅಂತಂದರೆ, sp3 ಹೈಬ್ರಿಡೈಸೇಷನ್ ಒಳಗಡೆ ಕಾರ್ಬನ್ಗೆ ಇರುವಂತಹ ಎಲ್ಲ ಬಾಂಡ್ ಏನಾಗವ, ಸಿಂಗಲ್ ಬಾಂಡ್ ಇರ್ತಾವೆ. ನೆನ್ಪಿಟ್ಕೊಡ್ರಿ ಏನಂತಂದರೆ, ಇಫ್ ಕಾರ್ಬನ್ ಈಸ್ sp3 ಹೈಬ್ರಿಡೈಸ್, ದೆನ್ ಆಲ್ ದ ಬಾಂಡ್ಸ್ ಆಫ್ ಕಾರ್ಬನ್ ಆರ್ ಸಿಂಗಲ್ ಬಾಂಡ್ಸ್. ಓಕೆ, ಆಮೇಲೆ sp2 ಹೈಬ್ರಿಡೈಸೇಷನ್ ಇತ್ತು ಅಂತಂದರೆ ಕಾರ್ಬನ್ಗೆ ಒಂದು ಡಬಲ್ ಬಾಂಡ್ ಅಥವಾ ಒಂದು ಪೈ ಬಾಂಡ್ ಡೆಫಿನೆಟ್ಲಿ ಇರ್ತದೆ. ಓಕೆ, ಏನಾಗಿರ್ತದೆ, ಒಂದು ಪೈ ಬಾಂಡ್, ಇನ್ನೊಂದು ಡಬಲ್ ಬಾಂಡ್ ಅದ, ಕಾರ್ಬನ್ ಮಧ್ಯೆ ಒಂದು ಡಬಲ್ ಬಾಂಡ್. ಯಾವಾಗ sp2 ಹೈಬ್ರಿಡೈಸೇಷನ್ ಇತ್ತು ಅಂತಂದರೆ ಅವಾಗ ಒಂದು ಯಾವುದು ಕಾರ್ಬನ್ ತಗೊಳ್ರಿ, ಯಾವುದೇ ಒಂದು ಕಾರ್ಬನ್ ಅಟಮದ್ದು sp2 ಹೈಬ್ರಿಡೈಸೇಷನ್ ಅಂದರೆ ಆ ಕಾರ್ಬನ್ ಏನಿರ್ತದೆ, ಒಂದು ಪೈ ಬಾಂಡ್ ಇದ್ದೇ ಇರ್ತದೆ. ಆಮೇಲೆ ಒಂದು ಕಾರ್ಬನ್ ಅಟಮದ್ದು sp ಹೈಬ್ರಿಡೈಸೇಷನ್ ಅಂತಂದರೆ ಆ ಕಾರ್ಬನ್ ಅಟಮ್ ಏನಾಗಿದೆ, ಟ್ರಿಪಲ್ ಬಾಂಡ್ ಒಳಗಡೆ ಇನ್ವಾಲ್ವ್ ಆಗಿರ್ತದೆ, ಟ್ರಿಪಲ್ ಬಾಂಡ್. ಓಕೆ, ಸೊ sp3 ಹೈಬ್ರಿಡೈಸೇಷನ್ ಅಂದರೆ ಸಿಂಗಲ್ ಬಾಂಡ್, sp2 ಅಂತಂದರೆ ಡಬಲ್ ಬಾಂಡ್, sp ಅಂತಂದರೆ
ಟ್ರಿಪಲ್ ಬಾಂಡ್. ಸೊ ಇಲ್ಲಿ ನಿಮಗೆ ಇಲ್ಲೇ ಅರ್ಥ ಆಗ್ಬೋದು. ಈಗ ಸಿ ನಮಗೆ ನಾವೇನು ಹೇಳಿದ್ವಿ, ಈಗ ನಾವೇನು ಹೇಳಿದ್ವಿ, ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಡಿಪೆಂಡ್ ಆನ್ ದಿ ಸ್ಟ್ರಕ್ಚರ್ ಆಫ್ ದ ಕಂಪೌಂಡ್ಸ್ ಅಂತ ಹೇಳಿದ್ವಿ. ಈಗ ಸ್ಟ್ರಕ್ಚರ್ ಹೆಂಗೆ ಬಂತು ಏನಂತ ನಮ್ಗೆ ಗೊತ್ತಾಯಿತು. ಯಾವ ಹೈಬ್ರಿಡೈಸೇಷನ್ ಇದ್ದಾಗ ಯಾವ ಸ್ಟ್ರಕ್ಚರ್ ಬರ್ತದೆ ಗೊತ್ತಾಯಿತು, ಯಾವ ಸ್ಟ್ರಕ್ಚರ್ ಒಳಗಡೆ ಯಾವ ರೀತಿ ಬಾಂಡ್ ಅವ ಅನ್ನೋದು ಗೊತ್ತಾಯಿತು. ಹೌದಾ, ಇಲ್ಲಿ ಟ್ರಿಪಲ್ sp ಹೈಬ್ರಿಡೈಸೇಷನ್ ಒಳಗಡೆ ಟ್ರಿಪಲ್ ಬಾಂಡ್ ಬಂತು, ಅದಕ್ಕೆ ಲೀನಿಯರ್ ಸ್ಟ್ರಕ್ಚರ್ ಅದ. sp2 ಒಳಗಡೆ ಒಂದು ಡಬಲ್ ಬಾಂಡ್ ಬಂತು, ಅಲ್ಲಿ ಟ್ರೈಗೋನಲ್ ಪ್ಲೇನಾರ್ ಬಂತು. sp3 ಒಳಗಡೆ ಎಲ್ಲ ಸಿಂಗಲ್ ಬಾಂಡ್ ಅವ, ಟೆಟ್ರಾಹೈಡ್ರಲ್ ಶೇಪ್ ಬಂತು. ಓಕೆ, ಸೊ ಈಗ ನಮ್ಗೇನಾಗ್ತದೆ, ಕೆಮಿಕಲ್ ಪ್ರಾಪರ್ಟಿ ನಮ್ಗೆ ಹೆಂಗೆ ಗೊತ್ತಾಗ್ತೈತಿ ಅಥವಾ ಫಿಸಿಕಲ್ ಪ್ರಾಪರ್ಟಿ ಹೆಂಗೆ ಅಂತಂದ್ರೆ ಇದರ ಆಧಾರ ಮೇಲೆ ಹೇಳ್ತೇವೆ ನಾವು. ಈಗ ಶೇಪ್ ಆಧಾರ ಮೇಲೆ ಹೇಳ್ತಾ ಹೋಗ್ತೀವಿ ನಾವು. ಓಕೆ, ಸೊ ಈಗ ನೋಡ್ರಿ, ನೀವು ಇಲ್ಲಿ ಹೇಳ್ಬೋದು sp3 ಒಳಗಡೆ ಏನು ಡೆನ್ಸಿಟಿ ಜಾಸ್ತಿ ಆಗ್ತದೋ ಇಲ್ಲೋ, ಇಲ್ಲಿ 4 ಹೈಡ್ರೋಜನ್ ಅವ, ಇಲ್ಲೇ ಕಡಿಮೆ ಬರ್ತಾ ಹೋಗ್ತದೆ, ಕಡಿಮೆ ಹೈಡ್ರೋಜನ್ ಸಂಖ್ಯೆ ಕಡಿಮೆ ಆಗ್ತಾ ಹೋಯಿತು. ನಂಬರ್ ಆಫ್ ಕಾರ್ಬನ್ ಆಟಮ್ ಸೇಮ್ ಇರ್ಬೋದು, ಬಟ್ ಅದರ ಏನಕ್ಕೈತಿ ಮಾಲಿಕ್ಯುಲರ್ ವೇಟ್ ಕಡಿಮೆ ಆಗ್ತಾ ಹೋಗ್ತೈತಿ. ಹೌದಾ, ಸೊ ಫಿಸಿಕಲ್ ಪ್ರಾಪರ್ಟಿ ಚೇಂಜ್ ಆಗ್ತೈತಿ, ಕೆಮಿಕಲ್ ಪ್ರಾಪರ್ಟಿ ಹೆಂಗೆ ಚೇಂಜ್ ಆಗ್ತೈತಿ ಅದು ನೀವು ನೋಡೋಣ. ಓಕೆ, ಸಿ ಮೋರ್ ಈಸ್ ದ ಎಸ್ ಕ್ಯಾರೆಕ್ಟರ್. ಇಲ್ಲಿ ನೋಡ್ರಿ, sp3 ಹೈಬ್ರಿಡೈಸೇಷನ್ ಅಂತಂದ್ರೆ ಏನು, ಟೋಟಲ್ ಎಷ್ಟವ 4 ಬಾಂಡ್ ಅವ. ಓಕೆ, ಸಾರಿ, ಟೋಟಲ್ ಏನು ಎಷ್ಟು ಅಂದ್ರೆ 4 ಆರ್ಬಿಟಲ್ಸ್ ಅವ sp3 ಒಳಗಡೆ, 3 p ಆರ್ಬಿಟಲು, 1 s ಆರ್ಬಿಟಲ್. ಓಕೆ, ಸಿ ಮೋರ್ ಈಸ್ ಎಸ್ ಕ್ಯಾರೆಕ್ಟರ್, ದೆನ್ ಆರ್ಬಿಟಲ್ಸ್ ಇನ್ವಾಲ್ವ್ಡ್ ಇನ್ ದ ಹೈಬ್ರಿಡೈಸೇಷನ್ ಆರ್ ಕ್ಲೋಸರ್ ಟು ನ್ಯೂಕ್ಲಿಯಸ್. ಅಂದರೆ ಅದರ ಅರ್ಥ ಏನು? ಓಕೆ, ಈಗ ಎಸ್ ಕ್ಯಾರೆಕ್ಟರ್, ಈಗ sp3 ಹೈಬ್ರಿಡೈಸೇಷನ್ ಅಲ್ಲಿ ಕ್ಯಾಲ್ಕುಲೇಷನ್ ಬರ್ದೇನೆ, ಅದರ ಆಧಾರ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅದರ ಅರ್ಥ ಅಂಥೇಳಿ. ಈಗ sp3 ಒಳಗಡೆ ಎಸ್ ಕ್ಯಾರೆಕ್ಟರ್ ಎಷ್ಟದ ಅಂತಂದ್ರೆ 25% ಅದ ಅಂತ ಹೇಳ್ತೇವೆ ನಾವು. ಎಷ್ಟು ಅಂತ ಹೇಳ್ತೀವಿ? 25%. ಹೆಂಗೆ 25%? ಸಿ sp3 ಒಳಗಡೆ ಟೋಟಲ್ 4 ಆರ್ಬಿಟಲ್ ಅವ, ಟೋಟಲ್ 4 ಆರ್ಬಿಟಲ್ಸ್ ಆರ್ದಾರೆ, 1 s ಆರ್ಬಿಟಲ್, 3 p ಆರ್ಬಿಟಲ್. ಅಂದರೆ ಎಸ್ ಕ್ಯಾರೆಕ್ಟರ್ ಏನಾದ್ರೆ ಇದ್ರೊಳಗಡೆ ಎಸ್ ಕ್ಯಾರೆಕ್ಟರ್ ಅಥವಾ ಎಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಎಸ್ ಎಷ್ಟದ, ಎಸ್ದು ಒಂದೇ ಆರ್ಬಿಟಲ್ ಅದ, ಪಿದು 3 ಆರ್ಬಿಟಲ್ ಅವ. ಓಕೆ, ಸೊ ಟೋಟಲ್ 4 ಆರ್ಬಿಟಲ್ ಒಳಗಡೆ ಎಸ್ದು ಏನು ಕಾಂಟ್ರಿಬ್ಯೂಷನ್ನು ಅರ್ಥ ಆಯ್ತಾ? ಎಸ್ ಕ್ಯಾರೆಕ್ಟರ್ ಅಂತಂದ್ರೆ, ಎಸ್ ಆರ್ಬಿಟಲ್ ಕ್ಯಾರೆಕ್ಟರ್ ಅಂತಂದ್ರೆ ಏನು ಅಂತಂದ್ರೆ, ಟೋಟಲ್ ಈ ಹೈಬ್ರಿಡೈಸೇಷನ್ ಒಳಗಡೆ ಎಷ್ಟು ಆರ್ಬಿಟಲ್ ಇನ್ವಾಲ್ವ್ ಆಗ್ಯಾವಲ್ಲ ಅದ್ರ ಒಳಗಡೆ ಎಸ್ ಆರ್ಬಿಟಲ್ದು ಕಾಂಟ್ರಿಬ್ಯೂಷನ್ ಎಷ್ಟು. ಓಕೆ, ಎಸ್ ಕ್ಯಾರೆಕ್ಟರ್ refers to, or S character means in the total hybridization how many orbitals are there. In these total orbitals what is the contribution of S orbital. Now you can clearly say out of total 4 orbital, contribution of S is only 1 orbital. So S percentage is equal to 1 divided by 4. So into multiplied by 100, percentage we are taking, so it will come as 25%. Isn't it? Then sp2, now you can only tell in sp2 total orbitals are 3 orbitals are there. Okay, 3 orbitals are there. How many s orbitals? Only 1 s orbital. How many p orbitals? 2 orbitals. So s character, percentage of s is equal to, how will calculate? 1 divided by total is 3, so or multiplied by 3, multiplied by 100, so this will come as 33.33%. Okay, then in sp I'll directly write now, 1 s is equal to 1 orbital and p is equal to 1 orbital. So therefore s percentage is equal to, how many orbitals are there in sp? 2 orbitals are there, so out of 2 1 is s, so it will be 50%. So see, in sp3 hybridization contribution of s orbital is less, only 25%. In sp2 hybridization contribution of s orbital is more compared to this. How much it is? It is 33.33. Then in sp hybridization, now s percentage contribution is more, 50%. Then when the s character is more in a chemical bond, okay, when s character is more, what is happening? Whatever orbitals are involved, these orbitals are closer to nucleus. Closer to nucleus means, see what happens, what is the meaning of closer to nucleus? It means, see, if 2 atoms are there, okay, if 2 atoms are there, now as the s character is increasing, means more is the s character, means those, now let us say this is sp3 hybridization, in this only 25 contribution is there, 25% contribution is there. This is sp3, only 25% is there. Now next is sp2, so in sp2 its contribution is 33.33%, more is this, so orbitals involved, now these will come closer compared to sp3, now they will come
closer in sp2. Then in sp what will happen? They are very very close now. They are very very close. This is in sp. Why? Because 50% is s orbital contribution is there. Now the question comes, why when s orbital's contribution is more, ಯಾವಾಗ ಎಸ್ ಆರ್ಬಿಟಲ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಅದ, ಯಾಕೆ ಆರ್ಬಿಟಲ್ಸ್ ಕ್ಲೋಸ್ ಬರ್ತಾವೆ ಹೇಳ್ರಿ? ಬಿಕಾಸ್ ಯಾವುದೇ ಒಂದು ನ್ಯೂಕ್ಲಿಯಸ್ಗೆ ಸಮೀಪ ಇರೋ ಫಸ್ಟ್ ಆರ್ಬಿಟಲ್ ಯಾವುದು? 1s. ತಿಳಿತಾ? ಸೊ ನ್ಯೂಕ್ಲಿಯಸ್ಗೆ ಹತ್ತಿರ ಇರುವಂತಹ ಆರ್ಬಿಟಲ್ ಯಾವ ಅಂತಂದ್ರೆ ಎಸ್ ಆರ್ಬಿಟಲ್. ಸೊ ಯಾವಾಗ ಎಸ್ ಆರ್ಬಿಟಲ್ದ ಕಾಂಟ್ರಿಬ್ಯೂಷನ್ ಜಾಸ್ತಿ ಅದಂತಂದ್ರೆ ಅವಾಗೂ ಅವು ನ್ಯೂಕ್ಲಿಯಸ್ಗೆ ಸಮೀಪ ಬರತಾವ ಅಂತ ಹೇಳಿ. ಓಕೆ, ಸೊ ಇದರ ಅರ್ಥ sp3 ಇದ್ದಾಗ ಎರಡು ಅಟಮ್ಸ್ ಸ್ವಲ್ಪ ದೂರ ಅವ, sp2 ಸ್ವಲ್ಪ ಜಾಸ್ತಿ ಸಮೀಪ ಬಂದವ, sp3 ಜಾಸ್ತಿ ಸಮೀಪ ಅವ. Okay, so now more is the s character, then orbitals involved in hybridization are closer to the nucleus. Next, sp3 ಅಂದ್ರೆ ಸಿಂಗಲ್ ಬಾಂಡ್, ಕಾರ್ಬನ್ ಕಾರ್ಬನ್ ಮಧ್ಯ ಸಿಂಗಲ್ ಬಾಂಡ್ ಇರ್ತದೆ, sp2 ಒಳಗೆ ಡಬಲ್ ಬಾಂಡ್, sp ಒಳಗಡೆ ಟ್ರಿಪಲ್ ಬಾಂಡ್ ಆಗಿರ್ತದೆ. ನಾವು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಹೈಬ್ರಿಡೈಸೇಷನ್ ಅಫೆಕ್ಟ್ಸ್ ದಿ ಬಾಂಡ್ ಲೆಂತ್ ಆ್ಯಂಡ್ ಬಾಂಡ್ ಎಂಥಲ್ಪಿ. ಇವು ಇಂಪಾರ್ಟೆಂಟ್. ಏನೇನು? ಬಾಂಡ್ ಲೆಂತ್ ಆ್ಯಂಡ್ ಬಾಂಡ್ ಎಂಥಲ್ಪಿ. ಸೊ ಇದು ಬಾಂಡ್ ಲೆಂತ್ ಅಂದ್ರೆ ಏನು? ಬಾಂಡ್ ಲೆಂತ್ ಅಂತಂದ್ರೆ ಯಾವ ಎರಡು ಅಟಮ್ಮು ಕಂಬೈನ್ ಆಗ್ಯಾವಲ್ಲ, ಈಗ ಒಂದು ಕಾರ್ಬನ್ ಅಟಮ್ಮು ಇನ್ನೊಂದು ಕಾರ್ಬನ್ ಅಟಮ್ ಜೊತೆ ಕಂಬೈನ್ ಆಗ್ಯದ. ಸೊ ಈ ಎರಡು ನ್ಯೂಕ್ಲಿಯಸ್ಗಳ ಮಧ್ಯೆ ಇರುವಂತಹ ಡಿಫ್ರೆನ್ಸು ಅಂದ್ರೆ ಇವೆರಡು ನ್ಯೂಕ್ಲಿಯಸ್ ಎಷ್ಟು ದೂರ ಅವಲ್ಲ, ಅದಕ್ಕೆ ನಾವೇನು ಕರಿತೀವಿ? ಬಾಂಡ್ ಲೆಂತ್. We call it as bond length. So the distance between the nucleus of this carbon and the nucleus of this carbon, so the distance between them is called as bond length. Then bond enthalpy ಅಥವಾ bond strength ಅಂದ್ರೆ ಏನು? ಅಂದರೆ ಈಗ ಎರಡು ಕಾರ್ಬನ್ ಅಟಮ್ಮು ಸಿಂಗಲ್ ಬಾಂಡ್ ಅದ, ಎರಡು ಕಾರ್ಬನ್ ಅಟಮ್ ಮೂಲಕ ಸಿಂಗಲ್ ಬಾಂಡ್ ಅದ. ಸೊ ಈ ಸಿಂಗಲ್ ಬಾಂಡ್ ಸ್ಟ್ರಾಂಗ್ ಅದನೋ, ಅಥವಾ ಎರಡು ಕಾರ್ಬನ್ ಮಧ್ಯ ಡಬಲ್ ಬಾಂಡ್ ಇದ್ದಾಗ ಸ್ಟ್ರಾಂಗ್ ಅದನೋ, ಅಥವಾ ಎರಡು ಕಾರ್ಬನ್ ಮಧ್ಯ ಟ್ರಿಪಲ್ ಬಾಂಡ್ ಇದ್ದಾಗ ಸ್ಟ್ರಾಂಗ್ ಅದನೋ ಅಂತ. ಅದಕ್ಕೆ ನಾವೇನು ಕರಿತೀವಿ? ಬಾಂಡ್ ಎಂಥಲ್ಪಿ ಆರ್ ಬಾಂಡ್ ಸ್ಟ್ರೆಂತ್. ನೀವು ಬಾಂಡ್ ಸ್ಟ್ರೆಂತ್ ಅಂತಾನೋ ಬರೀರಿ, ಅಡ್ಡಿಲ್ಲ, ಈಸಿ ಟು ಅಂಡರ್ಸ್ಟ್ಯಾಂಡ್. ಓಕೆ, ಬಟ್ ನಾವೇನು ಸ್ಟಡಿ ಮಾಡಬೇಕು ಈಗ ಅಂತಂದರೆ ಹೈಬ್ರಿಡೈಸೇಷನ್ ಅಫೆಕ್ಟ್ಸ್ ದಿ ಬಾಂಡ್ ಲೆಂತ್ ಆ್ಯಂಡ್ ಬಾಂಡ್ ಸ್ಟ್ರೆಂತ್. ಹೆಂಗೆ ಅಫೆಕ್ಟ್ ಮಾಡ್ತದ? ಸಿ, ಇಲ್ಲಿ ಆಲ್ರೆಡಿ ನೀವು ಡಯಾಗ್ರಾಮಿಂದ ಕ್ಲಿಯರ್ಲಿ ಹೇಳ್ಬೋದು. ಓಕೆ, ಸೊ ಯಾವಾಗ sp3 ಅಂದ್ರೆ ಎಸ್ ಕ್ಯಾರೆಕ್ಟರ್ ಯಾವಾಗ ಕಡಿಮೆ ಅದ, ಅವಾಗ ಎರಡು ನ್ಯೂಕ್ಲಿಯಸ್ಗಳ ಮಧ್ಯ ಏನದ? ಡಿಸ್ಟೆನ್ಸ್ ಜಾಸ್ತಿ ಅದ, ಅಂದ್ರೆ ಬಾಂಡ್ ಲೆಂತ್ ಏನಾಗಿದೆ? ಜಾಸ್ತಿ ಅದ. ಹೌದಾ? ಆಮೇಲೆ ಎಸ್ ಕ್ಯಾರೆಕ್ಟರ್ ಇಲ್ಲಿ ಸ್ವಲ್ಪ sp2 ಹೈಬ್ರಿಡೈಸೇಷನ್ ಒಳಗಡೆ ಎಸ್ ಕ್ಯಾರೆಕ್ಟರ್ ಸ್ವಲ್ಪ ಜಾಸ್ತಿ ಆಯಿತು. ಸೊ ಅವಾಗ ಏನಾಯಿತು? ಬಾಂಡ್ ಲೆಂತ್ ಸ್ವಲ್ಪ ಕಡಿಮೆ ಆಯಿತು. sp ಒಳಗಡೆ ಎಸ್ ಕ್ಯಾರೆಕ್ಟರ್ ಜಾಸ್ತಿ ಅದ, ಬಾಂಡ್ ಲೆಂತ್ ಇನ್ನೂ ಕಡಿಮೆ ಆಯಿತು. ಸೊ ಅಂದ್ರೆ ಏನು? ಎಸ್ ಕ್ಯಾರೆಕ್ಟರ್ ಹೆಂಗೆ ಹೆಚ್ಚಿಗೆ ಹಾಕೊಂತ ಹೋಗ್ತದ, ಹಂಗೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ನ್ಯೂಕ್ಲಿಯಸ್ ಏನಾಗ್ತದೆ? ಕಡಿಮೆ ಹಾಕೊಂತ ಹೋಗ್ತದೆ. As the S character increases in a hybridization, distance between the two nucleus involved in a chemical bond is going to decrease. Okay, so now here I have written increasing order of bond length. ಅಂದ್ರೆ ನಾನು ಈ ಕಡೆ ಸ್ಟಾರ್ಟ್ ಮಾಡೋದಂದ್ರೆ ಈ ಕಡೆ ಕಂಟಿನ್ಯೂಸ್ಲಿ ಬಾಂಡ್ ಲೆಂತ್ ಇನ್ಕ್ರೀಸ್ ಆಗ್ತಾ ಹೋಗಬೇಕು. ಕ್ವಶನ್ ಹಿಂಗೆ ಬರ್ತಾವೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಒಳಗಡೆ. ಅರೇಂಜ್ ದ ಫಾಲೋಯಿಂಗ್ ಕಂಪೌಂಡ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ವೇಟ್ ಆರ್ ಅಟಾಮಿಕ್ ನಂಬರ್ ಆರ್ ಅಟಾಮಿಕ್ ರೇಡಿಯಸ್, ಅಯಾನಿಕ್ ರೇಡಿಯಸ್, okay, or electronegativity, electron gain enthalpy, which we have already studied in it. Okay, so increasing order of bond length. Increasing order ಅಂತಂದ್ರೆ ಏನು? ಕಂಟಿನ್ಯೂಸ್ಲಿ ಇನ್ಕ್ರೀಸ್ ಆಗ್ತಾ ಹೋಗಬೇಕು. ಸೊ ಬಾಂಡ್ ಲೆಂತ್ ಎಲ್ಲಿ ಜಾಸ್ತಿ ಅದ? ಇಲ್ಲಿ. ಯಾವಾಗ sp3 ಹೈಬ್ರಿಡ್ ಅಂದ್ರೆ ಸಿಂಗಲ್ ಬಾಂಡ್, ಕಾರ್ಬನ್ ನಡುಕ ಸಿಂಗಲ್ ಬಾಂಡ್ ಇತ್ತು ಅಂತಂದ್ರೆ ಅವಾಗ ಬಾಂಡ್ ಲೆಂತ್ ಏನದ? ಜಾಸ್ತಿ ಇರ್ತದೆ. ಯಾವಾಗ ಕಾರ್ಬನ್ ನಡುಕ sp2 ಹೈಬ್ರಿಡೇಷನ್ ಆಗ್ತದ, ಬಾಂಡ್ ಲೆಂತ್ ಕಡಿಮೆ ಆಗ್ತದ, sp ಒಳಗಡೆ ತೀರಾ ಕಡಿಮೆ ಆಗ್ತದ. ಅದಾದ್ಮೇಲೆ ನೆಕ್ಸ್ಟ್ ಏನು? ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಬಾಂಡ್ ಸ್ಟ್ರೆಂತ್. ಈಗ ನೀವೇ ಹೇಳ್ರಿ, ಯಾವಾಗ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ನ್ಯೂಕ್ಲಿಯಸ್, ಯಾವಾಗ ಎರಡು ನ್ಯೂಕ್ಲಿಯಸ್ ಬಹಳ ದೂರ ಅವ, ಅವುಗಳ ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇರ್ತದೆ. ಸೊ ಬಾಂಡ್ ಸ್ಟ್ರೆಂತ್ ಏನಾಗಬೇಕು? ಕಡಿಮೆ ಇರ್ತದೆ. ಸೊ ಯಾವಾಗ ಸಿಂಗಲ್ ಬಾಂಡ್ ಇರ್ತದೆ, ಕಾರ್ಬನ್ ನಡುಕ ಯಾವಾಗ ಸಿಂಗಲ್ ಬಾಂಡ್ ಇರ್ತದ ಅಂದ್ರೆ ಅವೆರಡು ಕಾರ್ಬನ್ ಅಟಮ್ ಏನವ ಸ್ವಲ್ಪ ದೂರ ಇದ್ದಕ್ಕೆ ಏನಾಗ್ತದ? ಬಾಂಡ್ ಸ್ಟ್ರೆಂತ್, ಬಾಂಡ್ ಏನಾಗಿರ್ತದ? ಶಕ್ತಿ ಕಡಿಮೆ ಆಗಿರ್ತದ. ಓಕೆ, ಆಮೇಲೆ sp2 ಹೈಬ್ರಿಡೇಷನ್ ಒಳಗಡೆ ಏನು ಬಂತು? ಕಾರ್ಬನ್ ಮಧ್ಯ ಡಬಲ್ ಬಾಂಡ್, ಇಲ್ಲಿ ಬರೀ ಒಂದೇ ಬಾಂಡ್ ಇತ್ತು. ಓಕೆ, ಇಲ್ಲಿ ಬರೀ ಒಂದೇ ಬಾಂಡ್ ಇತ್ತು, ಇಲ್ಲಿ ಡಬಲ್ ಬಾಂಡ್ ಆಯಿತು, ಅಂದರೆ ಸ್ಟ್ರೆಂತ್ ಹ್ಯಾಸ್ ಇನ್ಕ್ರೀಸ್ಡ್. ಯಾಕೆ ಸ್ಟ್ರೆಂತ್ ಇನ್ಕ್ರೀಸ್ ಆಯಿತು? ಬಿಕಾಸ್ ದೀಸ್ ಕಾರ್ಬನ್ ಆರ್ ವೆರಿ ಕ್ಲೋಸರ್. ಐ ಮೀನ್ ಕಂಪೇರ್ ಟು ದಿಸ್ ದೀಸ್ ಆರ್ ವೆರಿ ಕ್ಲೋಸ್, ಕಂಪೇರ್ ಟು ದಿಸ್ ದೀಸ್ ಆರ್ ವೆರಿ ವೆರಿ ಕ್ಲೋಸ್. ಓಕೆ, ಕಾರ್ಬನ್ ಸಿಂಗಲ್ ಬಾಂಡ್ ಅಂದ್ರೆ ಒಂದೇ ಬಾಂಡ್ ಅದ, ಆ್ಯಂಡ್ when it is sp2 hybridized there is a double bond, so strength has increased. When I say sp hybridization there is a triple bond. So triple bond means 3 orbitals have, when I say triple bond means the nucleus are very close, or the attraction between the two nucleus is large.
ಓಕೆ. ಸೊ ನಾವು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಬಾಂಡ್ ಸ್ಟ್ರೆಂತ್, ಹಿಂಗೆ ನೀವು ಹೇಳ್ರಿ ಬಾಂಡ್ ಸ್ಟ್ರೆಂತ್ ಅಂದರೆ ಎಲ್ಲಿ ಇಲ್ಲಿ ನೋಡ್ರಿ ಇದು ಬರೀ ಒಂದೇ ಸಿಂಗಲ್ ಅದ, ಇಲ್ಲಿ ಡಬಲ್ ಅದ, ಇದು ಟ್ರಿಪಲ್. ಸೊ ಯಾವ್ದು ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇರಬೇಕು? ಸೊ ದಿಸ್ ಇಸ್ ಅ ಬಾಂಡ್ ಸ್ಟ್ರೆಂತ್. ಹೈಯೆಸ್ಟ್ ಬಾಂಡ್ ಸ್ಟ್ರೆಂತ್ ಇರೋದು ಟ್ರಿಪಲ್ ಬಾಂಡ್ಗೆ, ದಟ್ ಈಸ್ sp ಹೈಬ್ರಿಡೈಸೇಷನ್ಗೆ. ಆಮೇಲೆ ಸೆಕೆಂಡ್ ಬರೋದು sp2, ಲಾಸ್ಟ್ ಬರೋದು sp3. ಸೊ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಬಾಂಡ್ ಸ್ಟ್ರೆಂತ್ ಅಂದರೆ ಒಂದು ಕಡೆ ನೀವು ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂಸ್ಲಿ ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸ್ ಆಗ್ತಾ ಹೋಗಬೇಕು. sp3 ಅಂದರೆ ಸಿಂಗಲ್ ಬಾಂಡು, bond length bond strength of the bond is weak, this becomes strong and this becomes very strong. Okay, so this is about how hybridization is going to affect the bond length and bond strength. Okay, now we have to understand about when a pi bond is formed, andre when between carbon atoms, when there is a formation of pi bond. ಓಕೆ, ಅವಾಗ ಅಲ್ಲಿ ಈಗ ನಾವೇನು ಮಾಡಬೇಕು, ಇದು ಬಾಂಡ್ ಲೆಂತ್ ಬಾಂಡ್ ಸ್ಟ್ರೆಂತ್ ಇವೆರಡು ನಿಮಗೇನದು ಫಿಸಿಕಲ್ ಪ್ರಾಪರ್ಟಿ ಅದು, ಹೌದಾ? ನೀವು ಬಾಂಡ್ ಲೆಂತ್ ಅಂದ್ರೆ ಏನು? ಡಿಸ್ಟೆನ್ಸ್ ಬಿಟ್ವೀನ್ ಟೂ ನ್ಯೂಕ್ಲಿಯಸ್ ಮೆಜರ್ಮೆಂಟ್ ಮಾಡತ್ತೀರಿ. ಓಕೆ, ಬಾಂಡ್ ಸ್ಟ್ರೆಂತ್ ಅಂತಂದ್ರೆ ಹೌ ಮಚ್ ಸ್ಟ್ರೆಂತ್ ದ ಸಿಂಗಲ್ ಬಾಂಡ್ ಈಸ್ ಹ್ಯಾವಿಂಗ್, ಹೌ ಮಚ್ ಸ್ಟ್ರೆಂತ್ ದ ಡಬಲ್ ಬಾಂಡ್ ಈಸ್ ಹ್ಯಾವಿಂಗ್, ಹೌ ಮಚ್ ಸ್ಟ್ರೆಂತ್ ದ ಟ್ರಿಪಲ್ ಬಾಂಡ್ ಹ್ಯಾವಿಂಗ್, that is also your measurement. So these two are what? These two are now physical properties. Now let us understand the chemical properties. Okay, how again hybridization is going to affect the chemical properties also. See, I'll take one example now. See, the bond formation, hybridization affects chemical reactivity. How it is going to affect? See, I'll take one example, that is carbon carbon double bond. ಓಕೆ, ಸೊ ಇಲ್ಲೇನಾಗ್ತದೆ ಅಂತಂದ್ರೆ ಇನ್ ಡಬಲ್ ಬಾಂಡ್ ಒಳಗಡೆ ಏನಾಗ್ತೈತೆ ಅಂತಂದ್ರೆ, ಈ ಕಾರ್ಬನ್ ಕಡೆ ಒಂದು ಪಿ ಆರ್ಬಿಟಲ್, ಇದ್ರ ಕಡೆ ಒಂದು ಖಾಲಿ ಇರ್ತದೆ. ಸೊ ಇವೆರಡರ ಮಧ್ಯೆ ಏನಾಗ್ತೈತಿ? ಓವರ್ಲ್ಯಾಪ್ ಆಗ್ತೈತಿ. ಓವರ್ಲ್ಯಾಪ್ ಆಗೋದ್ರಿಂದ ಇಲ್ಲಿ ಒಂದು ಪೈ ಬಾಂಡ್. ಪೈ ಅಂತಂದ್ರೆ ಯಾವಾಗ ಎರಡು ಪಿ ಆರ್ಬಿಟಲ್ಲು ಓವರ್ಲ್ಯಾಪ್ ಆಗ್ತಾವೆ, ಅಂದ್ರೆ ಇದ್ರ ಸ್ಟ್ರಕ್ಚರ್ ಯಾವ ರೀತಿ ಬರ್ತದೆ ಅಂದ್ರೆ, ಇದನ್ನ ಒಂದು ಪ್ಲೇನ್ ಅಂತ ಕನ್ಸಿಡರ್ ಮಾಡ್ರಿ. ಓಕೆ, and you consider this is a plane. So here your this is the normal, here hydrogen and hydrogen. Okay, now ಈ ಪ್ಲೇನ್ ಅಬವ್ ಏನಾಗಿರುತ್ತೆ, ಒಂದು ಪಿ ಆರ್ಬಿಟಲ್, ಬಿಲೋ ಒಂದು ಲೋಬ್ ಬರ್ತದೆ. ಓಕೆ, ಅವಾಗ ಇವೆರಡರ ಮಧ್ಯ ಓವರ್ಲ್ಯಾಪ್ ಆಗ್ತದೆ, ಇವೆರಡು ಓವರ್ಲ್ಯಾಪ್ ಆಗ್ತಾವೆ, ಇವೆರಡು ಓವರ್ಲ್ಯಾಪ್ ಆಗ್ತಾವೆ. ಸೊ ಅವಾಗ ಅಲ್ಲಿ ಏನಾಗ್ತದೆ ಅಂದ್ರೆ, ಆ್ಯಕ್ಚುಲಿ ಅಲ್ಲಿ ಏನಾಯಿತು, ಇದು ಪ್ಲೇನ್ ಒಳಗಡೆ ಓಕೆ ಇಲ್ಲೊಂದು ಎಲೆಕ್ಟ್ರಾನ್ ಕ್ಲೌಡ್ ಫಾರ್ಮ್ ಆಯಿತು, ಇಲ್ಲೊಂದು ಎಲೆಕ್ಟ್ರಾನ್ ಕ್ಲೌಡ್, ಅಂದರೆ ಎಲೆಕ್ಟ್ರಾನ್ ಜಾಸ್ತಿ ಆದವು. ಈಗ ಅಂದರೆ ಎಲೆಕ್ಟ್ರಾನ್ ಓಡಾಡೋಕೆ ಜಾಸ್ತಿ ಜಾಗ ಸಿಕ್ತು. ಮೋರ್ ಈಸಿಲಿ ದ ಎಲೆಕ್ಟ್ರಾನ್ಸ್ ಆರ್ ಅವೈಲೇಬಲ್. ಓಕೆ, ಸೊ ಇದು ನಿಮ್ಗೆ ನೀವು ಯಾವಾಗ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಸ್ಟಡಿ ಮಾಡ್ತೀರಿ ಅಲ್ಲಿ ಅರ್ಥ ಆಗ್ತೈತಿ. ಬಟ್ ಈಗ ಒಂದೇನಂತಂದರೆ, ಯಾವಾಗ ಒಂದು ಪೈ ಬಾಂಡ್, ಒಂದು ನೆನ್ಪಿಟ್ಕೊಡ್ರಿ, ಒಂದು ಪೈ ಬಾಂಡ್ ಒಳಗಡೆ ಒಂದು ವೆನ್ ಐ ಸೇ ಆರ್ ರಾದರ್ ಇಲ್ಲಿ ಪೈ ಬಾಂಡ್ ಯಾವಾಗ ಫಾರ್ಮ್ ಆಗ್ತದಲ್ಲ, ಯಾವಾಗ ಇದು ಒಂದು ಪೈ ಬಾಂಡ್ ಫಾರ್ಮ್ ಆದಾಗ ಇಲ್ಲೇನಾಗ್ತದೆ ಅಂದ್ರೆ, ಈ ಪ್ಲೇನ್ ಮೇಲೆ ಇಲ್ಲಂತೆ ಕಾರ್ಬನ್ ಕಾರ್ಬನ್ ಇರುತ್ತದ.
ಓಕೆ, ಇಲ್ಲಂತ ಒಂದು ಕಾರ್ಬನ್ ಇದ್ದೇ ಇರ್ತದೆ. ಸೊ ಅಲ್ಲಿ ಕಾರ್ಬನ್ ಅಂದರೆ ಇಲ್ಲಿ ಇದೊಂದು ಹೈಡ್ರೋಜನ್ ಇದೊಂದು ಕಾರ್ಬನ್ ಒಂದೊಂದು ಎಲೆಕ್ಟ್ರಾನ್ ಶೇರ್ ಮಾಡ್ಕೊಂಡವ, ಈ ಕಾರ್ಬನ್ ಈ ಹೈಡ್ರೋಜನ್ ಒಂದೊಂದು ಎಲೆಕ್ಟ್ರಾನ್ ಶೇರ್ ಮಾಡ್ಕೊಂಡದ, ಆಮೇಲೆ ಈ ಕಾರ್ಬನ್ನು ಇದ್ರ ಜೋಡಿ ಒಂದು ಶೇರ್ ಮಾಡ್ಕೊಂಡದ. ನಮಗೇನು ಗೊತ್ತು ಅಂದರೆ ಕಾರ್ಬನದ ವ್ಯಾಲೆನ್ಸಿ ಎಷ್ಟು 4, ಎಷ್ಟು ಕಾರ್ಬನ್ ವ್ಯಾಲೆನ್ಸಿ 4. ಸೊ ಇಲ್ಲಿ ಇದು ಇಲ್ಲೊಂದು ಎಲೆಕ್ಟ್ರಾನ್ ಶೇರ್ ಮಾಡ್ಕೊಂತು, ಇಲ್ಲೊಂದು ಎಲೆಕ್ಟ್ರಾನ್ ಶೇರ್ ಮಾಡ್ಕೊಂತು, ಇನ್ನೊಂದು ಎಲೆಕ್ಟ್ರಾನ್ ಇಲ್ಲಿ ಶೇರ್ ಮಾಡ್ಕೊಂತು, ಇನ್ನೊಂದು ಎಲೆಕ್ಟ್ರಾನ್ ಖಾಲಿ ಅದ. ಸೇಮ್ ಈ ಕಾರ್ಬನ್ ಕಡೆನೂ ಹಾಗೆ, ಇದು ಒಂದು ಇದ್ರ ಜೋಡಿ ಒಂದು ಎಲೆಕ್ಟ್ರಾನ್ ಶೇರ್ ಮಾಡ್ಕೊಂಡದ, ಇದ್ರ ಜೋಡಿ ಒಂದು ಎಲೆಕ್ಟ್ರಾನ್ ಶೇರ್ ಮಾಡ್ಕೊಂಡದ, ಆಮೇಲೆ ಇದು ಇದ್ರ ಜೋಡಿ ಒಂದು ಶೇರ್ ಮಾಡ್ಕೊಂಡದ, 3 ಎಲೆಕ್ಟ್ರಾನ್ ಶೇರ್ ಅದು. ಅಂದ್ರೆ ಇದ್ರ ಕಡೆ ಒಂದು ಖಾಲಿ ಅದ, ಇದ್ರ ಕಡೆ ಒಂದು ಖಾಲಿ ಅದ. ಅವೆರಡು ಎಲೆಕ್ಟ್ರಾನ್ ಎಲ್ಲಿರ್ತಾವಪ್ಪ ಅಂದ್ರೆ ಈ ಪೈ ಬಾಂಡ್ ಒಳಗೆ ಇರ್ತಾವ. ಅರ್ಥ ಆಯ್ತಾ? ಒಂದು ನಾನು ಏನು ಹೇಳ್ತೇನೆ ಅಂದರೆ ಈಗ ಏನಾಯ್ತು, ಇದ್ರದೊಂದು ಎಲೆಕ್ಟ್ರಾನ್ ಖಾಲಿ ಅದ, ಇದ್ರದೊಂದು ಎಲೆಕ್ಟ್ರಾನ್ ಖಾಲಿ ಅದ. ಸೊ ಅವು ಅಂದರೆ ಈ ಪಿ ಆರ್ಬಿಟಲ್ ಒಳಗಡೆ ಸುತ್ತಾ ಇರ್ತಾವೆ. ಅಂದರೆ ಅವಾಗ ಎಲೆಕ್ಟ್ರಾನ್ ಕ್ಲೌಡ್ ಇಲ್ಲೊಂದು ಇರ್ತದ, ಅಬೌವ್ ದ ಪ್ಲೇನ್ ಬಿಲೋ ದ ಪ್ಲೇನ್. ಅಂದ್ರೆ ಈಸಿಲಿ ಈ ಕಂಪೌಂಡ್ ಮೇಲೆ ಬೇರೆ ನನಗೀಗ ಎಲೆಕ್ಟ್ರಾನ್ ಅವಶ್ಯಕತೆ ಅಂತಂದ್ರೆ ನಾನು ಇದ್ರ ಕಡೆಯಿಂದ ಎಲೆಕ್ಟ್ರಾನ್ಸ್ ತೊಗೋಬೋದು ಈಸಿಲಿ ಅಂತ. ಯಾಕಂದ್ರೆ ಈಸಿಲಿ ಅವೈಲೇಬಲ್ ಅವ ಎಲೆಕ್ಟ್ರಾನ್ಸ್. ಅದು ನಾನು ಸಿಂಗಲ್ ಬಾಂಡ್ ಕನ್ಸಿಡರ್ ಮಾಡಿದ್ರೆ ಅಂತ ಕೊಡ್ರಿ. ಈಗ ನಾನು ಸಿಂಗಲ್ ಬಾಂಡ್ ಕನ್ಸಿಡರ್ ಮಾಡಿದೆ, ಈಗ ನಾನು ಸಿಂಗಲ್ ಬಾಂಡ್ ಈ ಕಾರ್ಬನ್ ಕಡೆ ಇಡೋದು 4 ಎಲೆಕ್ಟ್ರಾನ್, ಇಲ್ಲೊಂದು ಎಲೆಕ್ಟ್ರಾನ್ ಶೇರ್ ಮಾಡ್ಕೊಂತು, ಇಲ್ಲೊಂದು ಎಲೆಕ್ಟ್ರಾನು, ಇಲ್ಲೊಂದು ಎಲೆಕ್ಟ್ರಾನ್, ಇಲ್ಲೊಂದು 4 ಇದು ಶೇರ್ ಮಾಡ್ಕೊಂಡ್ಬಿಟ್ಟು ಈ ಕಾರ್ಬನ್ ಅಷ್ಟೇ ಇಲ್ಲೊಂದು ಶೇರ್ ಮಾಡ್ಕೊಂತು, ಇಲ್ಲೊಂದು. ಸೊ ಈ ಕಾರ್ಬನ್ ಕಡೆನೂ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇಲ್ಲ, ಮತ್ತೊಂದು ಬಾಂಡ್ ಫಾರ್ಮ್ ಮಾಡ್ಕೋಬೇಕಂತ ಹೇಳಿ. ಈ ಕಾರ್ಬನ್ ಕಡೆನೂ ಇನ್ನೊಂದು ಎಲೆಕ್ಟ್ರಾನ್ ಇಲ್ಲ, ಇನ್ನೊಂದು ಬಾಂಡ್ ಫಾರ್ಮ್ ಮಾಡಬೇಕು, ಅಥವಾ ಯಾರಿಗಾದ್ರೂ ಎಲೆಕ್ಟ್ರಾನ್ ಕೊಡಬೇಕಂದ್ರೆ ಇದ್ರ ಕಡೆನೂ ಸಾಧ್ಯ ಇಲ್ಲ. ಬಟ್ ಯಾವಾಗ ಡಬಲ್ ಬಾಂಡ್ ಫಾರ್ಮೇಷನ್ ಆಗ್ತದ ಈ ರೀತಿ, ಆಮೇಲೆ ಅಂದರೆ ಇಲ್ಲಿ ಒಂದು ಎಲೆಕ್ಟ್ರಾನ್ ಶೇರ್ ಮಾಡ್ಕೊಂತು, ಈ ಕಾರ್ಬನ್ ಇಲ್ಲೊಂದು ಎಲೆಕ್ಟ್ರಾನು, ಆಮೇಲೆ ಇಲ್ಲೊಂದು ಎಲೆಕ್ಟ್ರಾನ್, 3 ಎಲೆಕ್ಟ್ರಾನ್ ಶೇರ್ ಮಾಡ್ಕೊಂತು, ಆಮೇಲೆ ಇದ್ರ ಕಡೆ ಒಂದು ಪಿ ಆರ್ಬಿಟಲ್ ಅದ, ಅದರೊಳಗಡೆ ಆ ಎಲೆಕ್ಟ್ರಾನ್ ಸುತ್ತಾ ಇರ್ತದೆ. ಸೇಮ್ ಗೋಸ್ ವಿತ್ ದಿಸ್, ಇದ್ರ ಕಡೆ ಒಂದು ಎಲೆಕ್ಟ್ರಾನ್ ಇಲ್ಲೊಂದು ಶೇರ್ ಮಾಡ್ಕೊಂಡದ, ಈಗ ಇದ್ರ ಎಲೆಕ್ಟ್ರಾನ್ ಇಲ್ಲದ. ಸೊ ಒಂದು ಎಲೆಕ್ಟ್ರಾನ್ ಇಲ್ಲಿ ಅವೈಲೇಬಲ್ ಅದ, ಒಂದು ಎಲೆಕ್ಟ್ರಾನ್ ಇಲ್ಲಿ ಅವೈಲೇಬಲ್ ಅದ. ಸೊ ಈಸಿಲಿ ನನಗೆ ಅಂದರೆ ಯಾವ ವಸ್ತುಗೆ ಎಲೆಕ್ಟ್ರಾನ್ ಬೇಕಲ್ಲ ಅದು ಇದ್ರ ಮೇಲೆ ಅಟ್ಯಾಕ್ ಮಾಡ್ಬೋದು, ಅಥವಾ ಅದು ಇದ್ರ ಜೊತೆ ಕಂಬೈನ್ ಮಾಡ್ಬೋದು. ಸೊ ಅವಾಗ ಏನಾಗ್ತದ, ಸಿಂಗಲ್ ಬಾಂಡ್ ಇದ್ದಾಗ, ಸಿಂಗಲ್ ಅಂತಂದ್ರೆ ಏನು, sp3 ಹೈಬ್ರಿಡೈಸೇಷನ್ ಒಳಗಡೆ ಕಾರ್ಬನ್ ಕಡೆ ಇರೋ 4 ಎಲೆಕ್ಟ್ರಾನ್ 4 ಬಾಂಡ್ ಒಳಗಡೆ ಇನ್ವಾಲ್ವ್ ಆಗಿಬಿಟ್ಟಾವ. ದೇರ್ ಫೋರ್ ಲೆಸ್ ರಿಯಾಕ್ಟಿವ್, ದೀಸ್ ಆರ್ ಲೆಸ್ ರಿಯಾಕ್ಟಿವ್. ಈಗ ಇಲ್ಲಿ ಪೈ ಬಾಂಡ್ ಫಾರ್ಮೇಷನ್ ಆಯ್ತಾ. ಸೊ ಹಿಯರ್ ಪೈ ಬಾಂಡ್, ಓಕೆ, ಮೋರ್ ರಿಯಾಕ್ಟಿವ್. ಯಾಕೆ ಮೋರ್ ರಿಯಾಕ್ಟಿವ್ ಹೇಳ್ರಿ? ಬಿಕಾಸ್ ಈ ಕಾರ್ಬನ್ ಒಂದು ಎಲೆಕ್ಟ್ರಾನ್ ಅವೈಲೇಬಲ್ ಅದ, ಈ ಕಾರ್ಬನ್ ಒಂದು ಎಲೆಕ್ಟ್ರಾನ್ ಅವೈಲೇಬಲ್ ಅದ. ಈಗ sp ತಗೊಳ್ರಿ, sp ಒಳಗಡೆ ಈಗ ಈ ಕಾರ್ಬನ್ ಇಲ್ಲೊಂದು ಎಲೆಕ್ಟ್ರಾನ್ ಶೇರ್ ಮಾಡ್ಕೊಂಡದ ಹೈಡ್ರೋಜನ್, ಈ ಕಾರ್ಬನ್ ಈ ಹೈಡ್ರೋಜನ್ ಒಂದು ಶೇರ್ ಮಾಡ್ಕೊಂಡದ. ಓಕೆ, ಉಳಿತೆಷ್ಟು? ಇದ್ರ ಕಡೆ 2 ಎಲೆಕ್ಟ್ರಾನ್ ಉಳಿದು, 1 ಎಲೆಕ್ಟ್ರಾನ್ ಇಲ್ಲದ, ಇನ್ನೊಂದು ಆರ್ಬಿಟಲ್ ಈ ರೀತಿ ಬರ್ತದೆ, ಇಲ್ಲಿ ಬರ್ತದ. ಆಮೇಲೆ ಈ ಕಾರ್ಬನದ ಒಂದು ಈ ರೀತಿ ಬರ್ತದೆ, 1 ಎಲೆಕ್ಟ್ರಾನ್ ಇಲ್ಲದ. ಆಮೇಲೆ ಅದೇ ರೀತಿ ಏನಾಗ್ತದೆ, ಇದ್ರದ್ದು ಈ ರೀತಿ ಒಂದು ಬರ್ತದೆ. ಸೊ ಇದ್ರ ಕಡೆ ಇಲ್ಲದ ಅಂದ್ರೆ ಇಲ್ಲಿ. ಸೊ ಈಗ ನೋಡ್ರಿ, ಈ ಕಾರ್ಬನ್ ಕಡೆ 2 ಎಲೆಕ್ಟ್ರಾನ್ ಅವೈಲೇಬಲ್ ಅವ, ಒಂದು ಇದು. ಈ ಕಾರ್ಬನ್ ಕಡೆ ಏನಂತಂದ್ರೆ ಒಂದು ಇದು ಅವೈಲೇಬಲ್ ಅದ, ಇನ್ನೊಂದು ಇಲ್ಲಿ ಅವೈಲೇಬಲ್ ಅದ. ಸೊ ಟೋಟಲ್ ಇದ್ರ ಕಡೆ 2, ಇದ್ರ ಕಡೆ 4 ಎಲೆಕ್ಟ್ರಾನ್ಸ್ ಅವೈಲೇಬಲ್ ಅವ. ಸೊ ದಿಸ್ ಈಸ್ ಹೈಲಿ reactive. Okay, I hope you are understanding. Hybridization affect chemical reactivity also. Okay, as sp3 hybridization ಒಳಗಡೆ ಕಾರ್ಬನ್ 4 ಎಲೆಕ್ಟ್ರಾನ್ ಕೆಮಿಕಲ್ ಬಾಂಡ್ ಒಳಗಡೆ ಇನ್ವಾಲ್ವ್ ಆಗ್ಯಾವ, ಅದು ಎಲೆಕ್ಟ್ರಾನ್ ಕೊಡಂಗೂ ಇಲ್ಲ ತಗೊಳಂಗೂ ಇಲ್ಲ. ಓಕೆ, therefore they are less reactive. ಓಕೆ, ಆಮೇಲೆ ಪೈ ಬಾಂಡ್ ಇತ್ತಂತಂದ್ರೆ, ಪೈ ಬಾಂಡ್ ಅಂದ್ರೆ ಆಕ್ಚುಲಿ ಏನು ಅಂತಂದ್ರೆ, ಪೈ ಬಾಂಡ್ ಅನ್ನೋದು ಒಂದು ಕಾರ್ಬನ್ ನಡಕ್ಕೆ ಒಂದು ಸಿಂಗಲ್ ಬಾಂಡ್ ಫಾರ್ಮ್ ಆಗ್ತದೆ. ಆಸ್ ಯೂಶುವಲ್ ಒಂದು ಸಿಂಗಲ್ ಬಾಂಡ್ ಫಾರ್ಮ್ ಆಗ್ತದ. ಬಟ್ ಈ ಎಕ್ಸ್ಟ್ರಾ ಬಾಂಡ್ ಯಾವಾಗ ಫಾರ್ಮ್ ಆಯಿತು ಅಂತಂದ್ರೆ, ನಾನು ಹೇಳಿದ್ನಲ್ಲ, ಈ ಕಾರ್ಬನ್ ಕಡೆ 1 ಎಲೆಕ್ಟ್ರಾನ್ ಇತ್ತು, ಈ ಕಾರ್ಬನ್ ಕಡೆ 1 ಎಲೆಕ್ಟ್ರಾನ್ ಇತ್ತು. ಸೊ ಇದ್ರ ಕಡೆ ಇನ್ನು ಈ ಬಾಂಡ್, ಈ ಪಿ ಆರ್ಬಿಟಲ್, ಈ ಪಿ ಆರ್ಬಿಟಲ್, ಇದ್ರದ್ದು ಪಿ ಆರ್ಬಿಟಲ್, ಇದ್ರದ್ದು ಪಿ ಆರ್ಬಿಟಲ್, ಇವೆರಡು ಓವರ್ಲ್ಯಾಪ್ ಆದಾಗ ಈ ಎಲೆಕ್ಟ್ರಾನ್ ಇಲ್ಲಿ ತಿರುಗಾಡ್ತಿರ್ತದೆ, ಇಲ್ಲಿ. ಆಮೇಲೆ ಈ ಕಾರ್ಬನ್ ಇಲ್ಲಿ ಎಲೆಕ್ಟ್ರಾನ್ ಅದ ಅಂತಂದ್ರೆ, ಇದು ಈ ಪಿ ಆರ್ಬಿಟಲ್ ಎರಡು ಕಂಬೈನ್ ಆಗ್ತಾವೆ. ಎರಡು ಕಂಬೈನ್ ಆದಾಗ ಅದಕ್ಕೆ ಇನ್ನೂ ಸ್ಪೇಸ್ ಜಾಸ್ತಿ ಆಗ್ತದೆ ಅಡ್ಡಾಡಲಿಕ್ಕೆ. ಸೊ ಕ್ವಶನ್ ಏನಂತಂದ್ರೆ, ಯಾವಾಗ ಒಂದು ಕಾರ್ಬನ್ ಮಧ್ಯ ಡಬಲ್ ಬಾಂಡ್ ಫಾರ್ಮೇಷನ್ ಆಗ್ತದಲ್ಲ, ಸೊ ದಿಸ್ ಐಲ್ ರಬ್ ನೌ. See, when there is a formation of double bond between 2 carbon atoms, okay,
So one is single bond, another one is pi bond. So in this double bond, single bond, ಕಾರ್ಬನ್ ಕಾರ್ಬನ್ ಮಾಡಕ್ಕೆ ಸಿಂಗಲ್ ಬಾಂಡ್ ಎಷ್ಟವ ಒಂದದ ಓಕೆ ಆಮೇಲೆ ಪೈ ಬಾಂಡ್ ಎಷ್ಟವ ಕಾರ್ಬನ್ ಕಾರ್ಬನ್ ನಡಕ್ಕೆ ಎಷ್ಟದ ಪೈ ಬಾಂಡು ಒಂದದ ಅಂದ್ರೆ ಇಲ್ಲಿ ಡಬಲ್ ಬಾಂಡ್ ಒಳಗಡೆ ನಾನು ಇಲ್ಲಿ ಡಬಲ್ ಬಾಂಡ್ ಮಾಡ್ದೇನಲ್ಲ ಸೊ ಈ ಡಬಲ್ ಬಾಂಡ್ ಒಳಗಡೆ ಒಂದು ಸಿಂಗಲ್ ಬಾಂಡ್ ನಾರ್ಮಲ್ ಸಿಂಗಲ್ ಬಾಂಡ್ ಫಾರ್ಮ್ ಆಗಿರ್ತದೆ ಅಂದ್ರೆ ಇದೊಂದು ಕಾರ್ಬನ್ ಒಂದು ಎಲೆಕ್ಟ್ರಾನ್ ಕೊಡ್ತು ಇದೊಂದು ಕಾರ್ಬನ್ ಒಂದು ಎಲೆಕ್ಟ್ರಾನ್ ಕೊಡ್ತು ಸೊ ಇವೆರಡು ಸೇರಿಸಿ ಒಂದೊಂದು ಎಲೆಕ್ಟ್ರಾನ್ ಕೊಟ್ಟು ಒಂದು ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಯ್ತು ಇಲ್ಲಿ ಸೊ ಅದು ನಾರ್ಮಲ್ ಸಿಂಗಲ್ ಬಾಂಡ್ ಆಯಿತು ಓಕೆ ಇನ್ನೊಂದು ಏನು ಡಬಲ್ ಬಾಂಡ್ ನಾವು ಬರ್ದೇವಲ್ಲ ಅದಕ್ಕೆ ನಾವೇನು ಕರಿತೇವೆ ಪೈ ಬಾಂಡ್ ಈ ಪೈ ಬಾಂಡ್ ಯಾಕಾಯಿತು ಅಂತಂದರೆ ಈ ಕಾರ್ಬನ್ ಕಡೆ ಒಂದು ಎಲೆಕ್ಟ್ರಾನ್ ಖಾಲಿ ಇತ್ತು ಈ ಕಾರ್ಬನ್ ಕಡೆ ಒಂದು ಎಲೆಕ್ಟ್ರಾನ್ ಖಾಲಿ ಇತ್ತು ಓಕೆ ಬಿಕಾಸ್ ಆಫ್ ದಿಸ್ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ದಿಸ್ ಪೈ ಬಾಂಡ್ ಸೊ ಇನ್ ಒನ್ ಡಬಲ್ ಬಾಂಡ್ ಒಳಗಡೆ ಓಕೆ ಸೊ ಇನ್ ಅ ಡಬಲ್ ಬಾಂಡ್ ದೇರ್ ಈಸ್ ಆಲ್ವೇಸ್ ಒನ್ ಸಿಂಗಲ್ ಬಾಂಡ್ ಆ್ಯಂಡ್ ಒನ್ ಪೈ ಬಾಂಡ್ ಡಬಲ್ ಬಾಂಡ್ ಇದ್ದಾಗ ಅದ್ರಾಗ ಒಂದು ಸಿಂಗಲ್ ಬಾಂಡ್ ಇರ್ತದೆ ಇನ್ನೊಂದು ಪೈ ಬಾಂಡ್ ಇರ್ತದೆ ಇನ್ನು ಟ್ರಿಪಲ್ ಬಾಂಡ್ ಕನ್ಸಿಡರ್ ಮಾಡಿದೆ ಹಂಗಿದೆ ಇದ್ರೊಳಗಡೆ ಎಷ್ಟು ಸಿಂಗಲ್ ಬಾಂಡ್ ಅವ ಸಿಂಗಲ್ ಬಾಂಡ್ ಕಾರ್ಬನ್ ಕಾರ್ಬನ್ ನಡಕ್ಕೆ ಸಿಂಗಲ್ ಬಾಂಡ್ ಎಷ್ಟದ ಒಂದು ಅಂದರೆ ಯೂಶ್ವಲಿ ಇಲ್ಲಿ ಕಾರ್ಬನ್ ಕಾರ್ಬನ್ ಈ ರೀತಿ ಫಾರ್ಮ್ ಆಗಿರ್ತವೆ ಇದೊಂದು ಎಲೆಕ್ಟ್ರಾನ್ ಶೇರ್ ಮಾಡಿಕೊಂಡು ಒಂದು ಸಿಂಗಲ್ ಬಾಂಡ್ ಫಾರ್ಮ್ ಆಗಿರ್ತದೆ ಬಾಕಿ ಎರಡು ಮೇಲೆ ಒಂದು ಪೈ ಬಾಂಡ್ ಇರ್ತದೆ ಕೆಳಗಡೆ ಒಂದು ಪೈ ಬಾಂಡ್ ಇರ್ತದೆ ಸೊ ಎರಡು ಪೈ ಬಾಂಡ್ಸ್ ಸೊ ಪೈ ಬಾಂಡ್ is equal to 2 ಸೊ ಟ್ರಿಪಲ್ ಬಾಂಡ್ ಒಳಗಡೆ ಎರಡು ಪೈ ಬಾಂಡ್ ಅವ ಡಬಲ್ ಬಾಂಡ್ ಒಳಗಡೆ ಒಂದು ಪೈ ಬಾಂಡ್ ಅದ ಓಕೆ so this you have to understand so because of this availability of pi bond ನಾವು ಆಲ್ರೆಡಿ ನಮ್ಗೆ ಏನು ಗೊತ್ತಾಗಬೇಕಂದ್ರೆ ಎಷ್ಟು ಪೈ ಬಾಂಡ್ ಅವೈಲೇಬಲ್ ಅವಲ್ಲ ಅಷ್ಟು ಅದರ ರಿಯಾಕ್ಟಿವಿಟಿ ಜಾಸ್ತಿ ಇರ್ತದೆ ಓಕೆ ಎಷ್ಟು ಪೈ ಬಾಂಡ್ ಅವ ಅಷ್ಟು ಅದರ ರಿಯಾಕ್ಟಿವಿಟಿ ಜಾಸ್ತಿ ಇರ್ತದೆ ಇಲ್ಲಿ ಪೈ ಬಾಂಡ್ ಎರಡು ಅವ ರಿಯಾಕ್ಟಿವಿಟಿ ಜಾಸ್ತಿ ಅದ ಇಲ್ಲಿ ಪೈ ಬಾಂಡ್ ಒಂದೇ ಅದ ರಿಯಾಕ್ಟಿವಿಟಿ ಸ್ವಲ್ಪ ಕಡಿಮೆ ಅದ ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಸಿಂಗಲ್ ಬಾಂಡ್ ಒಳಗಡೆ ದೇರ್ ಇಸ್ ನೋ ಪೈ ಬಾಂಡ್ ಸೊ ದೇ ಆರ್ ವೆರಿ ಲೆಸ್ ರಿಯಾಕ್ಟಿವ್ okay so this is how the hybridization is going to affect the chemical reactivity so now we have seen how the hybridization is going to affect the physical and chemical properties okay so next we shall see how do we represent the organic chemistry and that we shall take up in the next session students so students today's session we have what we have studied what is meant by organic chemistry ಅಂದ್ರೆ ಏನು ಕಲ್ತ್ವಿ ಓಕೆ ಆಮೇಲೆ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂದ್ರೆ ಏನಂತ ಗೊತ್ತಾಯಿತು ಆರ್ಗ್ಯಾನಿಕ್ ಕಂಪೌಂಡ್ಸ್ ಒಳಗಡೆ ಮೆಜಾರಿಟಿ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಇರ್ತಾವ ಸಮ್ ಟೈಮ್ಸ್ ಇಟ್ ಆಲ್ಸೋ ಕಂಟೈನ್ಸ್ ಆಕ್ಸಿಜನ್ ನೈಟ್ರೋಜನ್ ಸಲ್ಫರ್ ಫಾಸ್ಫರ್ ಆ್ಯಂಡ್ ಹ್ಯಾಲೈಡ್ಸು ಇದ್ದು ಇರ್ತದೆ ಆಮೇಲೆ ಈ ಆರ್ಗ್ಯಾನಿಕ್ ಕಂಪೌಂಡ್ಸ್ ಇದು ಇಂಪಾರ್ಟೆನ್ಸ್ ನೋಡಿದ್ವಿ ಹೌದು ಮೆಡಿಸಿನ್ಸ್ ಎಲ್ಲ ಏನು ನಾವು ಪ್ರಿಪೇರ್ ಮಾಡ್ತಾವೆ ಅವೆಲ್ಲ ಆರ್ಗ್ಯಾನಿಕ್ ಕಂಪೌಂಡ್ಸೇ ಆಮೇಲೆ ಕಲರಿಂಗ್ ಏಜೆಂಟ್ ನ್ಯಾಚುರಲ್ ಕಲರಿಂಗ್ ಏಜೆಂಟ್ ಏನವಲ್ಲ ಅವುಗಳೆಲ್ಲ ಆರ್ಗ್ಯಾನಿಕ್ ಕಂಪೌಂಡ್ ಆಗಿರ್ತಾವ ಆಮೇಲೆ ಮೋಸ್ಟ್ ಆಫ್ ದ ಕ್ಲಾತಿಂಗ್ ಅಂದರೆ ನಾವು ಪ್ಲಾಂಟ್ ಕಾಟನಿಂದ ತೊಗೊಂಡು ನಾವೆಲ್ಲ ನಮ್ಮ ಕ್ಲೋತ್ಸ್ ಎಲ್ಲ ರೆಡಿ ಮಾಡ್ತೇವೆ ಅಥವಾ ಸಿಲ್ಕ್ ತೊಗೊಂಡು ರೆಡಿ ಮಾಡ್ತೀವಿ ಇವೆರಡನ್ನು ಮಿಕ್ಸ್ ಮಾಡ್ಕೋಬೋದು ಅಥವಾ ಬೇರೆ ಬೇರೆ ರೀತಿಯೊಳಗೆ ಮಾಡ್ತೀವಿ ಸೊ ಕ್ಲಾತಿಂಗ್ ಇಂಡಸ್ಟ್ರಿ ಒಳಗಡೆ ಆರ್ಗ್ಯಾನಿಕ್ ಕಂಪೌಂಡ್ಸ್ ಆರ್ ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್ ಸೊ ಇಂಪಾರ್ಟೆನ್ಸ್ ನೋಡಿದ್ವಿ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ನೋಡಿದ್ವಿ ಆಮೇಲೆ ಶೇಪ್ ಆಫ್ ದ ಆರ್ಗ್ಯಾನಿಕ್ ಕಂಪೌಂಡ್ ಬಗ್ಗೆ ಸ್ಟಡಿ ಮಾಡಿದ್ವಿ ಶೇಪ್ ಗೊತ್ತಿತ್ತಂದ್ರೆ ನಮಗೇನು ಈಗ ನಮ್ಮ ಕನ್ಕ್ಲೂಷನ್ ಏನಂತಂದ್ರೆ ಇಫ್ ವಿ ನೋ ದ ಶೇಪ್ ಆಫ್ ದಿ ಆರ್ಗ್ಯಾನಿಕ್ ಕಂಪೌಂಡ್ if we know the shape of the organic compound then we can understand the physical and also the chemical properties of the organic compounds okay so today's session is very important so in the next session we shall see how do we represent the organic compounds thank you so much students